ಕನ್ನಡ ಸಾಹಿತ್ಯದಲ್ಲಿ ಮೂವರು ಕವಿಗಳು ರತ್ನತ್ರಯರು ಎನ್ನುವ ಬಿರುದಿನಿಂದ ಪ್ರಸಿದ್ಧರಾಗಿದ್ದಾರೆ. ಜಿನಸಮಯ ದೀಪಕರ್ ಅನ್ನೋದು ಅದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮಾತು. ಜಿನ ಸಮಯ ಅಂದರೆ ಜೈನ ಧರ್ಮ. ಆ ಜೈನ ಧರ್ಮವನ್ನು, ಅದರ ಮಹತ್ವವನ್ನು, ಅದರ ಸಿದ್ಧಾಂತವನ್ನು, ಅದರ ಹಿರಿಮೆಯನ್ನು ತಿಳಿಸಿರ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಜಿನಸಮಯ ದೀಪಕರ್. ದೀಪ ಹಚ್ಚಿದರೆ ಹೇಗೆ ಸುತ್ತ ಬೆಳಕು ಅದು ಚೆಲ್ಲುತ್ತೋ ಹಾಗೆ ಕಾವ್ಯದಲ್ಲಿ ಆ ವರ್ಣನೆಯನ್ನು ಹೇಗೆ ಮಾಡಿದ್ದಾರೆ ಅಂದರೆ, ಅವರ ತೀರ್ಥಂಕರರ ಜಿನರ ಮಹಿಮೆ, ಅವರ ಬೋಧನೆಯ ಸಾರ ಅದು ತಿಳಿಬೇಕು, ಬೆಳಕಿನ ರೀತಿಯಲ್ಲಿ ಅದು ಪ್ರಸರಿಸಬೇಕು ಅನ್ನುವ ದೃಷ್ಟಿಯಿಂದ ಬರೆದಿದ್ದು. ಆ ಕೆಲಸವನ್ನು ಮಾಡಿದಂತಹ ಕವಿಗಳನ್ನು ಜಿನಸಮಯ ದೀಪಕರ್ ಅಂತ ಕರೀತಾರೆ. ಪಂಪ, ರನ್ನ, ಪೊನ್ನ, ನೆನ್ನ ಈ ಕವಿಗಳೆಲ್ಲ ಯಾರು ಜೈನ ತೀರ್ಥಂಕರರ ಚರಿತೆಯನ್ನು ಅಂದರೆ ಜಿನ ಪುರಾಣಗಳನ್ನು ರಚಿಸಿದ್ದಾರೋ ಅವರೆಲ್ಲ ಜಿನಸಮಯ ದೀಪಕರ್. ಜಿನಸಮಯ ದೀಪಕರ್ ಭಾಳ ಜನ ಇದ್ದಾರೆ, ಆದರೆ ಅದರಲ್ಲಿ ವಿಶಿಷ್ಟರಾದಂಥವರಿದ್ದಾರಲ್ಲ ಅವರನ್ನು ರತ್ನತ್ರಯರು ಅಂತ ಪ್ರತ್ಯೇಕವಾಗಿ ಕರೆದಿದ್ದಾರೆ. ಜೈನ ಸಿದ್ಧಾಂತದಲ್ಲಿ ಮೋಕ್ಷ ಪಡೆಯುವುದು ಅದು ಅತ್ಯಂತ ಉನ್ನತವಾದ ಕಟ್ಟಕಡೆಯ ಬಿಡುಗಡೆಯ ಕ್ಷೇತ್ರ. ಅದು ಎಲ್ಲ ಜೀವವು ಹಂಬಲಿಸ್ತಕ್ಕಂಥದ್ದು ಮೋಕ್ಷವನ್ನು ಪಡೆಯಬೇಕು ಅಂತ. ಎಲ್ಲ ಆಚಾರ್ಯರು ಬೋಧಿಸ್ತಿರ್ತಕ್ಕಂಥದ್ದು ಮೋಕ್ಷಗಾಮಿಗಳಾಗಿ ಅದು ಬಹಳ ಮುಖ್ಯ. ಅದಕ್ಕೆ ಹೋಗಬೇಕಾದಂತಹ ದಾರಿ ಈ ರೀತಿಯಲ್ಲಿ ಹೊರಟ್ರೆ, ಇದನ್ನು ಅನುಸರಿಸಿದರೆ ನೀವು ಆ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸಿರ್ತಾರೆ. ಅವುಗಳಲ್ಲಿ ಮುಖ್ಯವಾದವು 3. ಲೋಹಗಳಲ್ಲಿ ಅಥವಾ ಮಣಿಗಳಲ್ಲಿ, ಶಿಲೆಗಳಲ್ಲಿ ರತ್ನಗಳು ಹೇಗೆ ಮುಖ್ಯವೋ, ಭಾಳ ಶ್ರೇಷ್ಠವೋ, ಯಾವುದಾದ್ರೂ ಮುಖ್ಯವಾದ ರತ್ನಪ್ರಾಯ ಅಂತ ಹೇಳ್ತೀವಿ. ಹಾಗೆ ಈ ಸಿದ್ಧಾಂತದಲ್ಲಿ ಮೋಕ್ಷಗಾಮಿಯಾಗೋರಿಗೆ 3 ಮುಖ್ಯವಾದಂಥದ್ದು. ಅವುಗಳು 1 ಸಮ್ಯಕ್ ದರ್ಶನ. ತತ್ವಪ್ರೀತಿ ಮನಕ್ಕೆ ಪುಟ್ಟಲದು ಸಮ್ಯಕ್ ದರ್ಶನಂ ಅಂತ ರತ್ನಾಕರ ವರ್ಣಿ ಇದ್ದಾನೆ. ಜೈನ ಸಿದ್ಧಾಂತದಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ ಉಂಟಾಗಬೇಕು, ಅನುರಕ್ತಿ ಉಂಟಾಗಬೇಕು ಅದರಲ್ಲಿ. ಅದಕ್ಕೆ ತತ್ವದಲ್ಲಿ ಪ್ರೀತಿ, ಯಾಕೆಂದರೆ ತತ್ವ ಅಂದರೆ ಸ್ವಲ್ಪ ಗಂಭೀರವಾಗಿರುತ್ತೆ. ಅದರಲ್ಲಿ ಪ್ರೀತಿಯನ್ನು ರೂಢಿಸ್ಕೊಳ್ತಕ್ಕಂಥದ್ದು, ಮನಸ್ಸು ಅದರ ಕಡೆಗೆ ಒಂದು ಪ್ರವೃತ್ತಿ ಬೆಳೆಸ್ಕೊಳ್ತಕ್ಕಂಥ ಅದು ಸಮ್ಯಕ್ ದರ್ಶನ. ಆಮೇಲೆ ಸಮ್ಯಕ್ ದರ್ಶನ ಅದರ ವಿವರಗಳನ್ನು ಹೆಚ್ಚು ತಿಳ್ಕೊಳ್ತಕ್ಕಂಥದ್ದು. ಸಮ್ಯಕ್ ಅಂದ್ರೇನು, ದರ್ಶನ ಅಂದ್ರೇನು, ಇದೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು, ಅದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅದರ ಮೇಲೆ ಒಂದು ಹಿಡಿತ ಸಂಪಾದಿಸ್ತಕ್ಕಂಥದ್ದು, ಅದು ಸಮ್ಯಕ್ ಜ್ಞಾನ. ಇವೆಲ್ಲ ಆದಮೇಲೆ ಇನ್ನೂ ಮುಖ್ಯವಾದ್ದು ಅಂದರೆ ಸಮ್ಯಕ್ ಚಾರಿತ್ರ್ಯ, ನಡವಳಿಕೆ, ಶುದ್ಧಿ, ಶುಚಿಯಾದಂತಹ ನಡವಳಿಕೆ. ನಡವಳಿಕೆ ಅಂದರೆ ಬರೀ ನಡವಳಿಕೆ ಅಂತಲ್ಲ, ಎಲ್ಲವೂ ತ್ರಿಕರಣಪೂರ್ವಕ ಆಲೋಚನೆಯಲ್ಲಿ, ನಿತ್ಯದ ವ್ಯವಹಾರದಲ್ಲಿ, ಮಾತಿನಲ್ಲಿ, ಕೃತಿಯಲ್ಲಿ ಎಲ್ಲ ಕಡೆಯೂ ಶುಚಿಯಾಗಿದ್ದು ಸತ್ಯ ಪ್ರತಿಪಾದನೆ ಮಾಡಿಕೊಂಡು ಯಾವುದು ಕಳಂಕಿತವಾದ ದೋಷಪೂರ್ಣವಾದಂತಹ ಚಿಂತನೆಗಳನ್ನು ಮಾಡದೆ ಬೆಳ್ತಾ ಅದು. ಈ ರತ್ನತ್ರಯಗಳಿಗೆ ಹೋಲಿಸಿ 3 ಕವಿಗಳನ್ನು ಗುರುತಿಸಿದ್ದಾರೆ ಸಾಹಿತ್ಯ ವಿಮರ್ಶಕರು ಕನ್ನಡ ಸಾಹಿತ್ಯದಲ್ಲಿ. ಅವರಲ್ಲಿ ಮೊದಲನೆಯವನು ಪಂಪ. ಅವನು ಆದಿಪುರಾಣ ವಿಕ್ರಮಾರ್ಜುನ ಬರೆದಿದ್ದಾನೆ, ರಾಷ್ಟ್ರಕೂಟರ ಕಾಲದಲ್ಲಿದ್ದವನು. 2ನೇಯವನು ಪೊನ್ನ, ಅವನು ಶಾಂತಿ ಪುರಾಣ ಮತ್ತು ಭುವನೈಕ ರಾಮ ಬಿದವನ್ನು ರಚಿಸಿದ್ದಾನೆ. 3ನೇಯ ಕವಿ ಆತ ರನ್ನ, ಅವನು ಹಲವು ಕಾವ್ಯಗಳನ್ನು ಬರೆದಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಉಪಲಬ್ಧವಾಗಿರ್ತಕ್ಕಂಥದ್ದು ಅವನು ಬರೆದಂತಹ 2ನೇಯ ತೀರ್ಥಂಕರನ ಚರಿತ್ರೆಯಾದಂತಹ ಅಜಿತ ಪುರಾಣ ಮತ್ತು ಭೀಮನನ್ನು ತನಗೆ ಆಶ್ರಯ ಕೊಟ್ಟಂತಹ ದೊರೆಯನ್ನು ಹೋಲಿಸಿ ಅಭೇದ ಭಾವದಿಂದ ಕಾವ್ಯ ರಚಿಸಿರ್ತಕ್ಕಂತಹ ಸಾಹಸ ಭೀಮ ವಿಜಯ ಎನ್ನತಕ್ಕಂತಹ ಚಂಪು ಕಾವ್ಯ. ಈ ರತ್ನತ್ರಯರಲ್ಲಿ ಒಬ್ಬನಾದ
ಜನಸಮಯ ದೀಪಕರಲ್ಲಿ ಒಬ್ಬನಾದಂತಹ ಪೊನ್ನ, ಆತ 9ನೇ ಶತಮಾನದ ಉತ್ತರಾರ್ಧದ ಕೃತಿಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಬಂದಿದ್ದಂಥವನು, ಸಂಸ್ಕೃತ ಪ್ರಾಕೃತಗಳನ್ನು ತಿಳಿದಂಥವನು. ಆತ 10ನೇ ಶತಮಾನದ ಕವಿ. ಆತ ಇದ್ದದ್ದು ರಾಷ್ಟ್ರಕೂಟರ ಮತ್ತು ಅನಂತರ ತಾನೇ ಒಂದು ಮೊಳಕೆ ಚಿಗುರಿದ ಹಾಗೆ ಬರ್ತಾ ಇದ್ದಂತಹ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ, ಈ ಸ್ಥಿತ್ಯಂತರದ ಐತಿಹಾಸಿಕ ಕಾಲಘಟ್ಟದಲ್ಲಿ ಆಗಿ ಹೋದಂತಹ ಮಹತ್ವದ ಕವಿ ಪೊನ್ನ. ಈ ಪೊನ್ನನು ಕನ್ನಡ ಸಾಹಿತ್ಯದಲ್ಲಿ ಪ್ರವೇಶಿಸುವ ವೇಳೆಗೆ, ಆತನು ಮಹಾಕಾವ್ಯಗಳನ್ನು ರಚಿಸುವ ವೇಳೆಗಾಗಲೇ ಕನ್ನಡದಲ್ಲಿ ಸಾಕಷ್ಟು ಕೃತಿಗಳು ರಚಿತವಾಗಿದ್ದು. ಮೊಟ್ಟ ಮೊದಲನೇ ಕೃತಿ ಅಂತ ನಾವು ಪರಿಗಣಿಸ್ತಾ ಇರತಕ್ಕಂಥದ್ದು ಅನುಪಲಬ್ಧವಾದರೂ ಕೂಡ ಆ ಕೃತಿಯ ಹೆಸರು ತಿಳಿದು ಬಂದಿರುವುದರಿಂದ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ಬಾದಾಮಿ ಚಾಲುಕ್ಯರು ತುಂಬ 200 ವರ್ಷ ಆಳಿದಂಥ ಮೊದಲ ಚಕ್ರವರ್ತಿಗಳು ಇದ್ದಂಥವ್ರು, ಪುಲಕೇಶಿ ಹೆಸರು. ಆ ಪುಲಕೇಶಿಯ ಆಸ್ಥಾನದಲ್ಲಿ ಇದ್ದಂತಹ, ಪುಲಕೇಶಿಯ ಸ್ನೇಹಿತನೂ ಆಗಿದ್ದಂತಹ ಮತ್ತು ಸುಪ್ರಸಿದ್ಧವಾದಂತಹ ಒಂದು ಶಾಸನವನ್ನು ಸಂಸ್ಕೃತದಲ್ಲಿ ರಚಿಸಿದಂಥ ಐಹೊಳೆಯ ಶಾಸನ ಅಂತ, ಅದು ಚಾಲುಕ್ಯರ ಇತಿಹಾಸವನ್ನೆಲ್ಲ ನಿರೂಪಿಸ್ತಕ್ಕಂಥ ಒಂದು ಪುಟ್ಟ ಖಂಡಕಾವ್ಯ. ಆ ಕವಿ ಪ್ರಾಯ ರಚಿಸಿರ್ಬಹುದಾದಂತಹ ಕರ್ನಾಟೇಶ್ವರ ಕಥಾ ಅಂತ ಅನ್ನೋದು 620ನೇ ಇಸ್ವಿಯಲ್ಲಿ ರಚಿತವಾದದ್ದು. ಅದು ನಮಗೆ ದೊರೆತಿಲ್ಲ. ನಮಗೆ ದೊರೆತಿರ್ತಕ್ಕಂತಹ ಮೊಟ್ಟ ಮೊದಲನೆಯ ಒಂದು ಮಾಹಿತಿ ದೊರೆತಿರ್ತಕ್ಕಂತಹ ಕಾವ್ಯ ಅಂದರೆ ಆದಿಗುಣವರ್ಮನು ಗಂಗರ ಆಶ್ರಯದಲ್ಲಿದ್ದು ಕಾವ್ಯವನ್ನು ರಚಿಸಿದ, 2 ಕಾವ್ಯಗಳನ್ನು ರಚಿಸಿದ. ಅದು ಒಂದು ಶೂದ್ರಕ, ಇನ್ನೊಂದು ಹರಿವಂಶ. ಅವರ ತರುವಾಯ ಸಮಗ್ರ ಕಾವ್ಯ ದೊರೆತಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಮಹಾಕವಿ ಅಂದರೆ ಪಂಪ. ಆತ ರಚಿಸಿರ್ತಕ್ಕಂತಹ ವಿಕ್ರಮಾರ್ಜುನ ವಿದ್ಯೆ ಮತ್ತು ಆದಿಪುರಾಣ ನಮಗೆ ದೊರೆತಿದೆ. ಪಂಪ ಅವನು ಇದ್ದದ್ದು ಮಹಾರಾಜನ ಆಸ್ಥಾನದಲ್ಲೇ ಆದ್ರೂ ಆ ರಾಜ ಅವನಿಗೆ ಆಶ್ರಯ ಕೊಟ್ಟವನು ವೇಮುಲವಾಡ ಚಾಲುಕ್ಯರ ಇಮ್ಮಡೇರಿ ಕೇಸರಿ. ಆತ ಒಬ್ಬ ಸಾಮಂತ ದೊರೆ, ಒಬ್ಬ ಮಾಂಡಲಿಕ. ಅವನಿಗೆ ಚಕ್ರವರ್ತಿಯಾಗಿದ್ದವರು ರಾಷ್ಟ್ರಕೂಟರು. ಹೀಗಾಗಿ ಯಾವ ಕವಿ ಯಾವ ರಾಜನ ಆಸ್ಥಾನದಲ್ಲಿ ಇರ್ತಾನೆಯೋ ಆ ಕವಿಗೆ ಆ ರಾಜನು ಪ್ರಶಸ್ತಿಗಳನ್ನು ಕೊಡ್ತಾನೆ. ಆದರೆ ಕವಿ ಚಕ್ರವರ್ತಿ ಅನ್ನುವ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಅದು ಚಕ್ರವರ್ತಿ ಆಗಿರಬೇಕು. ಅದನ್ನು ಚಕ್ರವರ್ತಿ ಮಾತ್ರ ಕವಿ ಚಕ್ರವರ್ತಿ ಅಂತ ಕವಿಗೆ ಪ್ರಶಸ್ತಿ ಕೊಡಬಹುದು. ಪೊನ್ನನಿಗೆ ಆ ಭಾಗ್ಯ ದೊರಕಿತು, ಪಂಪನಿಗೆ ಆ ಭಾಗ್ಯ ಇರಲಿಲ್ಲ. ಪೊನ್ನ ಇದ್ದದ್ದು, ಅವನಿಗೆ ಕವಿಚಕ್ರವರ್ತಿ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟಿದ್ದು ರಾಷ್ಟ್ರಕೂಟರ ಮುಮ್ಮಡಿ ಕೃಷ್ಣ. ಅವನಿಗೆ ಕನ್ನರ ಅಂತ ಕೂಡ ಇನ್ನೊಂದು ಹೆಸರು ಇದೆ. ಹಾಗೆ ಆ ಮುಮ್ಮಡಿ 3ನೇ ಕೃಷ್ಣ 935ನೇ ಇಸ್ವಿಯಿಂದ 965ನೇ ಇಸ್ವಿವರೆಗೂ 30 ವರ್ಷ ಕಾಲ ಬಹುಮಟ್ಟಿನ ದಕ್ಷಿಣ ಭಾರತ ಭಾಗವನ್ನು ಆಳಿದಂತಹ ದೊಡ್ಡ ಚಕ್ರವರ್ತಿ ಆತ. ಅಂದರೆ ಮುಮ್ಮಡಿ ಕೃಷ್ಣನು ಈ ಕವಿಯಾದಂತಹ ಪೊನ್ನನಿಗೆ ಕವಿಚಕ್ರವರ್ತಿ ಎನ್ನುವ ಬಿರುದನ್ನು ಕೊಟ್ಟ. ಯಾಕೆಂದರೆ ಅವನನ್ನು ಕಥಾನಾಯಕನನ್ನಾಗಿ, ಮುಮ್ಮಡಿಯ ಕೃಷ್ಣನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ಶಾಂತಿನಾಥ ಪುರಾಣವನ್ನು ರಚಿಸೋದಕ್ಕಿಂತ ಪೂರ್ವದಲ್ಲಿ ಭುವನೈಕ ರಾಮಾಭ್ಯುದ ಅನ್ನುವ 14 ಆಶ್ವಾಸಗಳ ಒಂದು ಮಹಾಕಾವ್ಯವನ್ನು ಪೊನ್ನ ರಚಿಸಿದ್ದ. ಅದು ನಮಗೆ ಉಪಲಬ್ಧವಿಲ್ಲ. ಅದರ ಕೆಲವು ಪದ್ಯಗಳ ತುಣುಕುಗಳು ಮಾತ್ರ ಬೇರೆ ಬೇರೆ ಸಂಗ್ರಹ ಕಾವ್ಯಗಳಲ್ಲಿ ಸೇರಿಕೊಂಡಿದ್ದು ನಮಗೆ ದೊರೆತಿವೆ. ಭುವನ ಅಂದರೆ ಪ್ರಪಂಚ. ಅದಕ್ಕೆ ಈ ರಾಮನಂತೆ ಒಬ್ಬನೇ ಆಗಿ ರಾಮನಂತೆ ಆಳಿದಂಥವನು ಯಾರೋ ಅವನು ಭುವನೈಕ ರಾಮ. ಪ್ರಾಕೃತದಲ್ಲಿ ಇದಕ್ಕೆ ಭುವನೈಕ ರಾಮ ಅಂತ ಕರೀತಾರೆ. ಪುಷ್ಪದಂತ ಎನ್ನುವ ಪ್ರಾಕೃತ ಕವಿ ಪ್ರಯೋಗಿಸಿದ್ದಾನೆ. ಈ ಪೊನ್ನನಿಗೆ ಅವನ ಕಾಲದಲ್ಲಿ ಇದ್ದಂತಹ ರಾಷ್ಟ್ರಕೂಟರ ಚಕ್ರವರ್ತಿಯಾದಂಥ ಮುಮ್ಮಡಿ ಕೃಷ್ಣನು ಈ ಭುವನೈಕ ರಾಮ ದೇವರ ಕಾವ್ಯದಲ್ಲಿ ತನ್ನನ್ನು ರಾಮನ ಜೊತೆಯಲ್ಲಿ ಹೋಲಿಸಿ ಅಭೇದ ಭಾವದಿಂದ ಕಾವ್ಯ ರಚಿಸಿರೋದನ್ನು ಮೆಚ್ಚಿ ಅವನಿಗೆ ಕವಿಚಕ್ರವರ್ತಿ ಅಂತ ಬಿರುದನ್ನು ಕೊಟ್ಟ. ಅದನ್ನು ಪೊನ್ನನೇ ತನ್ನ ಕಾವ್ಯದಲ್ಲಿ ಹೇಳ್ಕೊಂಡಿದ್ದಾನೆ. ಭುವನದ ಕನ್ನಡ ಸಕ್ಕದ ಕವಿಗಳು, ಭುವನದ
ಕನ್ನಡ ಸಕ್ಕದ ಕವಿಗಳು ಸಲೆ ಸಾಲೆ ಸೋಲೆ ಸವಣಂಗೆ ಇತ್ತಂ ಸವಿವೇಕಂ ಉಭಯ ಕವಿ ಚಕ್ರವರ್ತಿ ವ್ಯಸರಂ ನಿಜಾಹಿತೋಷ್ಣಂ ಕೃಷ್ಣಂ. ಕೃಷ್ಣನು ಮುಮ್ಮಡಿ ಕೃಷ್ಣನು ನಿಜಾಹಿತೋಷ್ಣಂ, ಉಷ್ಣಂ ಬೆಂಕಿಯಂತೆ ಇರ್ತಕ್ಕಂಥವನು. ಯಾರಿಗೆ? ನಿಜ ಅಹಿತ, ತನ್ನ ಶತ್ರುಗಳಿಗೆ ಬೆಂಕಿಯಂತೆ ಇದ್ದಂತಹ ಕೃಷ್ಣನು ಉಭಯ ಕವಿ ಚಕ್ರವರ್ತಿ ವ್ಯಸರಂ. ಬರೀ ಕವಿ ಚಕ್ರವರ್ತಿ ಅಲ್ಲ, ಉಭಯ ಕವಿ, ಎರಡೂ ಭಾಷೆಗಳಲ್ಲಿ ಕವಿ, ಅಂದರೆ ಸಂಸ್ಕೃತದಲ್ಲೂ ಕನ್ನಡದಲ್ಲೂ ಸಮದಂಡಿಯಾದಂತಹ ಪ್ರಭುತ್ವವನ್ನು ಪಡೆದು ಕಾವ್ಯವನ್ನು ರಚಿಸಿದಂತಹ ಪೊನ್ನನಿಗೆ ಉಭಯ ಭಾಷಾ ಕವಿ ಚಕ್ರವರ್ತಿ ಹೆಸರನ್ನು ಕೊಟ್ಟ. ಕವಿ ಚಕ್ರವರ್ತಿ ಅನ್ನುವ ಹೆಸರನ್ನು ಕನ್ನಡದಲ್ಲಿ ಪಡೆದಂತಹ ಮೊಟ್ಟಮೊದಲನೆಯ ಕವಿ ಪೊನ್ನ. ಇವನಾದ ಮೇಲೆ ರನ್ನನಿಗೆ ಕವಿ ಚಕ್ರವರ್ತಿ ಎನ್ನುವ ಪ್ರಶಸ್ತಿಯನ್ನು ಕಲ್ಯಾಣ ಚಾಲುಕ್ಯರ ರಾಜ ಚಕ್ರವರ್ತಿಯಾದಂತಹ ಸತ್ಯಾಶ್ರಯ ಇರುವೆಬೆಡಂಗನು ಕೊಟ್ಟ. ಅನಂತರ ಜನ್ನನಿಗೆ ಇವರು ಹೊಯ್ಸಳರ ಕಾಲದಲ್ಲಿ ವೀರಬಲ್ಲಾಳ ಚಕ್ರವರ್ತಿಯು ಅವನಿಗೆ ಜನ್ನನಿಗೆ ಕವಿ ಚಕ್ರವರ್ತಿ ಹೆಸರನ್ನು ಕೊಟ್ಟ. ಇವರಲ್ಲದೆ ಬೇರೆ ಕವಿಗಳು ಕವಿ ಚಕ್ರವರ್ತಿಗಳು ಉಂಟು, ಆದರೆ ಈ 3 ಜನ ಪ್ರಮುಖರಾಗಿದ್ದಾರೆ. ಹೀಗೆ ಮೊಟ್ಟಮೊದಲನೆಯ ಕವಿ ಚಕ್ರವರ್ತಿ ಪ್ರಶಸ್ತಿಗೆ ಪಾತ್ರನಾದಂತಹ ಪೊನ್ನನು ರಚಿಸಿದಂತಹ ಕೃತಿಗಳ ವಿಚಾರವನ್ನು ಕುರಿತು ನಾವು ಪರಿಶೀಲಿಸೋಣ. ಮೊದಲನೆಯದಾಗಿ ಪೊನ್ನ ಅವನು ಇದ್ದಂತಹ ಕಾಲದಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ಸಂಭವಿಸ್ತಾ ಇದ್ದು. ಯಾಕೆಂದರೆ ಕಲ್ಯಾಣ ಚಾಲುಕ್ಯರು ಅವರು ಅದಕ್ಕಿಂತ ಮೊದಲು ಅವರ ವಂಶದ ಪ್ರಥಮ ರಾಜರುಗಳು ಬಾದಾಮಿ ಚಾಲುಕ್ಯರು ಎನ್ನುವ ಹೆಸರಿನಿಂದ 200 ವರ್ಷ ಕಾಲ ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದ್ದರು. ಆದರೆ ಅವರನ್ನು ಸೋಲಿಸಿ ರಾಷ್ಟ್ರಕೂಟರ ಚಕ್ರವರ್ತಿಗಳಾಗಿದ್ದರು. ಈ ರಾಷ್ಟ್ರಕೂಟರ ಅವರ ಕಡೆಗಾಲವನ್ನು ನಿರೀಕ್ಷಿಸಿಕೊಂಡಿದ್ದಂತಹ ಅವರ ಸಾಮಂತನಾಗಿದ್ದ ತರ್ದವಾಡಿಯ ಮಹಾಮಾಂಡಲಿಕನಾಗಿದ್ದಂತಹ ತೈಲಪನು ಮತ್ತೆ ಈ ರಾಷ್ಟ್ರಕೂಟರನ್ನು ಸೋಲಿಸಿ, ಅಂದರೆ ಅವರನ್ನ ಕೆಳಕ್ಕೆ ಹಾಕಿ ತಾನು ಸ್ವತಂತ್ರನಾಗಿ ಚಕ್ರವರ್ತಿ ಅಂತ ಘೋಷಿಸಿಕೊಂಡು ಮತ್ತೆ ಚಾಲುಕ್ಯ ವಂಶವನ್ನು ಬೆಳೆಸ್ತಾನೆ. ಇಂತಹ ಬದಲಾವಣೆಯ ಕಾಲಘಟ್ಟದಲ್ಲಿದ್ದಂತಹ ಮಹತ್ವದ ಕವಿ ಪೊನ್ನ ಕವಿ. ಇವನಿಗೆ ಅನೇಕ ಹೆಸರುಗಳಿವೆ. ಪೊನ್ನ ಅಂದರೆ ಪೊನ್ನು, ಚಿನ್ನ, ಬಂಗಾರ. ಹಾಗೆ ಆ ಹೆಸರನ್ನು ಹೊಂದಿದಂತಹ ಈ ಕವಿಗೆ ಪೊನ್ನ, ಪೊನ್ನಿಗ, ಪೊನ್ನಮಯ್ಯ, ಕುರುಳುಗಳ ಸವಣ ಈ ರೀತಿ ನಾನಾ ಹೆಸರುಗಳು ಉಂಟು. ಅವುಗಳಲ್ಲಿ ನಾವು ವಿಶೇಷವಾಗಿ ಪರಿಗಣಿಸಿ ಕೆಲವು ಮಾತುಗಳನ್ನು ಹೇಳಬೇಕಾದದ್ದು ಅಂದರೆ ಇವನಿಗಿದ್ದ ಸವಣ ಮತ್ತು ಕುರುಳುಗಳ ಸವಣ ಅಂತ. ಸವಣ ಅಂದರೆ ಸನ್ಯಾಸಿ, ಜೈನ ಸನ್ಯಾಸಿ. ಅದು ಮೂಲ ಶಬ್ದ ಸಂಸ್ಕೃತದಲ್ಲಿ ಶ್ರವಣ ಅಂತ, ಪ್ರಾಕೃತದಲ್ಲಿ ಅದು ಶ್ರವಣ ಅಂತಾಗುತ್ತೆ. ಆಮೇಲೆ ಅದು ರೇಫವನ್ನು ಕಳೆದುಕೊಂಡು ಬರೀ ಸವಣ ಅಂತಾಗುತ್ತೆ. ಈ ಸವಣ ಅಂದರೆ ಜೈನ ಸನ್ಯಾಸಿಯಾಗಿ ಈತ ಇದ್ದಂಥವನು. ಇವನು ಸಮೃದ್ಧವಾಗಿ ಕೇಶ ರಾಶಿ ಇತ್ತು, ಗುಂಗುರು ಕೂದಲು ಅವನಿಗೆ ಇದ್ದಿದ್ದರಿಂದ ಅವನಿಗೆ ಕುರುಳುಗಳ ಸವಣ ಅನ್ನುವ ಹೆಸರು ಕೂಡ, ಅಂದರೆ ಬಿರುದು, ರೂಢಿಯ ಹೆಸರು ಅವನಿಗೆ ಉಂಟಾಗಿತ್ತು. ಇಂತಹ ಪೊನ್ನನು ಕನ್ನರನ ಆದರದಿಂ ಕುಡೆ, ಅಂದರೆ ಕೃಷ್ಣನು, ಮುಮ್ಮಡಿ ಕೃಷ್ಣನು ಪ್ರೀತಿಯಿಂದ ಅವನಿಗೆ ಆ ಬಿರುದನ್ನು ಕೊಟ್ಟಿದ್ದು. ಅದನ್ನು ಮುಂದೆ ಸಂದರ್ಭ ಬಂದಾಗ ಮತ್ತೆ ಪ್ರಸ್ತಾಪಿಸಬಹುದು. ಈ ರೀತಿ ಪೊನ್ನನು ಅವನಿಗೆ ಕವಿಚಕ್ರವರ್ತಿ ಹೆಸರು ಬರುವುದಕ್ಕೆ ಪೂರ್ವದಲ್ಲಿ ಬರೆದಂತಹ ಕಾವ್ಯ ಆಗಿರಬಹುದು ಅಥವಾ ಅನಂತರ ಬರೆದಂತಹ ಕಾವ್ಯ ಆಗಿರಬಹುದು. ಅದು ಶಾಂತಿ ಪುರಾಣ ಎನ್ನತಕ್ಕಂಥದ್ದು. ವಾಸ್ತವವಾಗಿ ಉಪಲಬ್ಧವಿಲ್ಲದೇ ಇರುವ, ನಮ್ಮವರೆಗೂ ಉಳಿದು ಬಂದಿಲ್ಲದೆ ಇರುವ, ನಮಗೆ ದೊರೆತಿಲ್ಲದೆ ಇರತಕ್ಕಂಥ ಸಂಪೂರ್ಣ ಕಾವ್ಯ ದೊರೆತಿಲ್ಲದೆ ಇರತಕ್ಕಂಥದ್ದು ಭುವನೈಕ್ಯ ರಾಮಾಭ್ಯುದಯ. ಆ ಭುವನೈಕ್ಯ ರಾಮಾಭ್ಯುದಯವನ್ನು ರಚಿಸಿದ ಕಾಲದಲ್ಲಿ ಮುಮ್ಮಡಿ ಕೃಷ್ಣನು ಚಕ್ರವರ್ತಿಯಾಗಿದ್ದರಿಂದ ಅದೇ ಪೊನ್ನನು ರಚಿಸಿದಂತಹ ಮೊದಲನೇ ಕೃತಿ ಅಂತ ತಿಳ್ಕೊಳ್ಬೋದು. ಆತ ಬೇರೆ ಗತಪ್ರತ್ಯಾಗತ ಎನ್ನುವ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದ ಚಿಕ್ಕ ಕೃತಿ, ಅದು ನಮಗೆ ದೊರೆತಿಲ್ಲ.
ಆದರೆ ಇನ್ನೊಂದು ಚಿಕ್ಕ ಕೃತಿ ಅವನು ರಚಿಸಿದ್ದು ದೊರೆತಿದೆ, ಅದು ಜಿನಾಕ್ಷರಮಾಲೆ ಅಂತ. ಜಿನಾಕ್ಷರಮಾಲೆ ಅಂದರೆ ಜಿನನ ಸ್ತುತಿ ಇರತಕ್ಕಂಥದ್ದು, 39 ಕಂದ ಪದ್ಯಗಳಿಂದ ಕೂಡಿರ್ತಕ್ಕಂಥದ್ದು. ಅದು ವರ್ಣಮಾಲೆಯ ಆಧಾರದಿಂದ ಇಟ್ಕೊಂಡು ಪದ್ಯಗಳ ಪ್ರಾರಂಭದಲ್ಲಿ ಆ ಮೊದಲ ವರ್ಣಮಾಲೆಯ ಅಕ್ಷರ ಬರೋದು, ಆಮೇಲೆ ಅದನ್ನು ವಿಸ್ತರಿಸೋದು, ಈ ಥರದ ಅದೇನು ಅಂತಹ ಮಹತ್ವದ ಕಾವ್ಯ ಏನಲ್ಲ. ಆದರೆ ಅವನು ರಚಿಸಿದ ಮಹಾಕಾವ್ಯ ಅದು ಭುವನೈಕ್ಯ ರಾಮಾಭ್ಯುದಯ. ಅದರ ಬಗ್ಗೆ ಹೇಳ್ತಾನೆ ಅವನು ಮುಂದೆ ಒಂದು ಕಡೆ, ನಾನು ರಚಿಸಿರ್ತಕ್ಕಂತಹ ಈ ಭುವನೈಕ್ಯ ರಾಮಾಭ್ಯುದಯದಲ್ಲಿ 14 ಆಶ್ವಾಸಗಳಿವೆ. 14 ಆಶ್ವಾಸಗಳು ಹೇಗೆ ಅಂದರೆ 14 ಲೋಕಗಳಿಗೆ, 14 ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಅಷ್ಟು ಮಹತ್ವದ್ದಾಗಿರ್ತಕ್ಕಂಥದ್ದು ಅಂತ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾನೆ. ಹಾಗೆ ನೋಡೋದಾದರೆ ಕನ್ನಡ ಕವಿಗಳಲ್ಲಿ ಎಲ್ಲರೂ ತಮ್ಮ ವಿಷಯವನ್ನು ಸ್ವಲ್ಪ ಆದರೂ ಹೇಳ್ಕೊಳ್ತಾರೆ, ಕೆಲವು ಕವಿಗಳು ಸ್ವಲ್ಪ ಜಾಸ್ತಿ ಹೇಳ್ಕೊಳ್ತಾರೆ, ಇನ್ನು ಕೆಲವು ಅಲ್ಲೊಬ್ಬ ಇಲ್ಲೊಬ್ಬ ಕವಿಗಳು ವಿಸ್ತಾರವಾಗಿ ತಮ್ಮ ಬಗ್ಗೆ ತಿಳ್ಕೊಳ್ತಾರೆ. ಆದರೆ ಎಲ್ಲ ಕವಿಗಳು ಹೆಮ್ಮೆಯಿಂದ ತಮಗಿರ್ತಕ್ಕಂತಹ ಪ್ರಶಸ್ತಿಗಳು, ಬಿರುದು ಬಾವಲಿಗಳು, ಯಾರು ಕೊಟ್ಟರು, ಯಾವ ಕಾಲದಲ್ಲಿ ಇದು ಉಂಟಾಯಿತು, ಆ ವಿವರಗಳನ್ನು ತಿಳಿಸ್ತಾರೆ. ಆದರೆ ಪೊನ್ನಕವಿಯ ವಿಶೇಷ ಏನಂದರೆ ಬಹಳ ಅಭಿಮಾನದಿಂದ ಅವನನ್ನು ಇವತ್ತಿನ ಭಾಷೆಯಲ್ಲಿಲ್ಲದ ಸ್ವಲ್ಪ ಬಡಾಯಿ ಕೊಚ್ಕೊಳ್ಳೋದು ಅಂತ ಕೊಡ್ತಾರಲ್ಲ, ತನ್ನ ಬಗ್ಗೆ ಅಷ್ಟೊಂದು ಹೆಮ್ಮೆಯಿಂದ ನಾನು ಅಂಥವನು ಇಂಥವನು ಅಂತ ಹೇಳಿ ವಿಸ್ತಾರವಾಗಿ ಅದನ್ನು ವಿವರಿಸ್ಕೊಂಡಿದ್ದಾನೆ. ನೋಡೋಣ ಮುಂದೆ. ಆ ರೀತಿ ಇದ್ದಂತಹ ಈ ಪೊನ್ನನಿಗೆ ಅವನು ರಚಿಸಿರ್ತಕ್ಕಂತಹ 2ನೇ ಮಹಾಕಾವ್ಯ ನಮಗೆ ಸಂಪೂರ್ಣವಾಗಿ ದೊರೆತಿದೆ, ಅದೇ ಶಾಂತಿ ಪುರಾಣ. ಜೈನರ ತ್ರಿಷಷ್ಟಿ ಶ್ಲಾಕ ಪುರುಷರು ಮಹಾಪುರುಷರು, ಅವರು ತ್ರಿಷಷ್ಟಿ ಅಂದರೆ 63 ಜನ. ಬೇರೆಯವರು ಇಲ್ಲ ಅಂತಲ್ಲ, ಅವರು ಸಹಸ್ರಾರು ಜನ ಇದ್ದಾರೆ. ಆದರೆ ಇವರು ಭಾಳ ಅವರಲ್ಲಿ ಅಗ್ರಗಣ್ಯರು, ಪ್ರಮುಖರಾದಂಥವರು. ಇವರ ಪ್ರಾಮುಖ್ಯ ಯಾಕೆ ಅಂತಂದರೆ ಇವರು ಶಲಾಕ ಪುರುಷರು. ಶಲಾಕ ಪುರುಷರು ಅಂದರೆ ಅಗ್ರಗಣ್ಯರಾಗಿರ್ತಕ್ಕಂಥದ್ದು, ಹಿರಿಯರಾಗಿ ಮಹತ್ವಕ್ಕೆ ಹೊಂದಿರತಕ್ಕಂಥದ್ದು. ಶಲಾಕೆ ಹೇಗೆ ಒಂದು ಹರಿತವಾಗಿದ್ದು ಭಾಳ ಮುಖ್ಯವಾಗ್ತದೋ ಹಾಗೆ ಇದ್ದಂಥವರು ಒಂದು ಈ ಆಚಾರ್ಯರುಗಳ ತೀರ್ಥಂಕರರ ಶ್ರೇಣಿಯಲ್ಲಿ 24 ಜನ ತೀರ್ಥಂಕರರು, ಆಮೇಲೆ ಚಕ್ರವರ್ತಿಗಳ ಶ್ರೇಣಿಯಲ್ಲಿ 12 ಜನ ಚಕ್ರವರ್ತಿಗಳು, ಮತ್ತು ಜೈನರ ಪರಂಪರೆಯಲ್ಲಿ ಬಲದೇವರು, ವಾಸುದೇವರು, ಪ್ರತಿವಾಸುದೇವರು ಅಂತಿದ್ದಾರೆ. ಬಲದೇವರು 9 ಜನ, ವಾಸುದೇವರು ಅವರಿಗೆ ಇನ್ನೊಂದು ಹೆಸರು ನಾರಾಯಣರು ಅಂತ. ಆ ವಾಸುದೇವರು 9 ಜನ. ಆಮೇಲೆ ಅವರು ಸಂಹರಿಸ್ತಕ್ಕಂತಹ ಶತ್ರು ಆದ ಆ ಕಾಲದಲ್ಲಿದ್ದಂತಹ ಇನ್ನೊಬ್ಬರು ಪ್ರತಿವಾಸುದೇವರು ಅಥವಾ ಪ್ರತಿನಾರಾಯಣರು ಅಂತ. ಇಷ್ಟು ಜನ ಸೇರಿ 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 36 ಜನ ಆದರು. 9 ಜನ ಬಲದೇವರು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು, 9 3 27 ಮತ್ತು 34 ಅಲ್ಲಿಗೆ 63 ಜನ. ಈ 24 ಜನ ತೀರ್ಥಂಕರರಲ್ಲಿ 16ನೆಯ ತೀರ್ಥಂಕರ ಶಾಂತಿನಾಥ. ಆ ಶಾಂತಿನಾಥ ತೀರ್ಥಂಕರರ ವಿಶೇಷ ಏನು ಅಂತಂದರೆ ಅವರು ತೀರ್ಥಂಕರರೂ ಹೌದು ಮತ್ತು ಚಕ್ರವರ್ತಿಯೂ ಹೌದು ಮತ್ತು ಕಾಮದೇವರು ಹೌದು. ಜೈನರ ಈ 63 ಜನ ತ್ರಿಷಷ್ಟಿ ಶ್ಲಾಕ ಪುರುಷರಲ್ಲದೆ ಇನ್ನಷ್ಟು 16 ಜನ ಮಹಾಪುರುಷರಿದ್ದಾರೆ. ಅವರನ್ನು ಕಾಮದೇವರು ಅಂತ ಕರೀತಾರೆ. ಈಗ ಭರತ ಚಕ್ರವರ್ತಿ ಅವನು ಪ್ರಥಮ ಚಕ್ರವರ್ತಿ, ಆದಿ ತೀರ್ಥಂಕರರು, ಮೊದಲನೇ ತೀರ್ಥಂಕರರು ಆದಿದೇವ. ಅವರ ಮಗ ಭರತ ಮೊದಲನೇ ಚಕ್ರವರ್ತಿ, ಅವರ 2ನೆಯ ಮಗ ಬಾಹುಬಲಿ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ, ಆತನು ಪ್ರಥಮ ಕಾಮದೇವ. ಹಾಗೆ ಈ ಶಾಂತಿನಾಥ ತೀರ್ಥಂಕರರು ಚಕ್ರವರ್ತಿಯೂ ಹೌದು, ತೀರ್ಥಂಕರರೂ ಹೌದು, ಕಾಮದೇವರು ಹೌದು. ಅವರ ಕಾಲದಲ್ಲಿ 3 ಆಗಿದ್ದಂತಹ ಅಪೂರ್ವವಾದಂಥ ತೀರ್ಥಂಕರರು ಈ 16ನೆಯ ತೀರ್ಥಂಕರಾದಂತಹ ಶಾಂತಿನಾಥ ತೀರ್ಥಂಕರರು. ಈ ಶಾಂತಿನಾಥ ತೀರ್ಥಂಕರನ ಕುರಿತು ಪೊನ್ನನು ಈ ಕಾವ್ಯವನ್ನು ಕನ್ನಡದಲ್ಲಿ ಬರೆದಿದ್ದಾನೆ. ಈ ಕಾವ್ಯದಲ್ಲಿ 12 ಆಶ್ವಾಸಗಳಿವೆ ಮತ್ತು ಈ ಕಾವ್ಯದ ಛಂದಸ್ಸು ಚಂಪು ಛಂದಸ್ಸು. ಚಂಪು ರೂಪದಲ್ಲಿ, ಇದರ ಫಾರಂ ಚಂಪು ರೂಪದಲ್ಲಿ 12 ಆಶ್ವಾಸಗಳನ್ನು ಒಳಗೊಂಡಂತಹ ಮಹಾಕಾವ್ಯ ಶಾಂತಿ ಪುರಾಣ. ಪೊನ್ನನಿಗೆ ಕವಿಚಕ್ರವರ್ತಿ, ಉಭಯ ಕವಿಚಕ್ರವರ್ತಿ ಎನ್ನುವ
ಮುಮ್ಮಡಿ ಕೃಷ್ಣ ಕೊಟ್ಟಂಥ ಪ್ರಶಸ್ತಿ ಅಲ್ಲದೆ ಅವನಿಗೆ ಕುರುಳುಗಳ ಸವಣ ಅಂತಲೂ, ಸರ್ವದೇವ ಕವೀಂದ್ರ ಅನ್ನುವ ಹೆಸರು ಮತ್ತು ಸೌಜನ್ಯ ಕಂದಾಂಕುರ ಮೊದಲಾದಂಥ ಪ್ರಶಸ್ತಿಗಳು, ಹಲವು ಪ್ರಶಸ್ತಿಗಳು ಅವನಿಗುಂಟು. ಕವಿ ತನ್ನ ವಿಷಯವನ್ನು ಹೆಚ್ಚು ಹೇಳಿಕೊಂಡಿಲ್ಲ. ಅವನು ಯಾವ ಭಾಗದವನು ಅಂತ ನಮಗೆ ಗೊತ್ತು. ಪುಲಿಗೆರೆ ಇವೆಲ್ಲ ಇದ್ದಂತಹ ಕಲ್ಯಾಣ ಚಾಲುಕ್ಯರ ರಾಜ್ಯದ ಬಹಳ ಮುಖ್ಯವಾದ ಸಾರವತ್ತಾದಂತಹ ಭಾಗಗಳಲ್ಲಿ ಅವನು ಇದ್ದಂಥವನು. ಅದು ಆ ಭಾಗ ನಮಗೆ ಗೊತ್ತಿದೆ. ಆಮೇಲೆ ಮೊದಲು ಆಶ್ರಯ ಕೊಟ್ಟವರು ಚಕ್ರವರ್ತಿ ಮುಮ್ಮಡಿ ಕೃಷ್ಣ ಅನಂತರ ಕೊಟ್ಟ. ಅವನಿಗಿಂತ ಮೊದಲು ಆಶ್ರಯದಲ್ಲಿ ಇವನು ಇದ್ದಿದ್ದು ಅದು ದಾನಚಿಂತಾಮಣಿ ಅತ್ತಿಮಬ್ಬೆ ಹೆಸರು ನಾವೆಲ್ಲ ಕೇಳಿದ್ದೇವೆ. ಅವರ ತಂದೆ ಮತ್ತು ಚಿಕ್ಕಪ್ಪ ಅವರ ದಾನಚಿಂತಾಮಣಿ ಅತ್ತಿಮಬ್ಬೆಯ ತಂದೆಯ ಹೆಸರು ಇದು ಮಲ್ಲಪಯ್ಯ ಅಂತ. ಅವರ ಚಿಕ್ಕಪ್ಪ ಅಂದರೆ ಮಲ್ಲಪಯ್ಯನ ತಮ್ಮನ ಹೆಸರು ಅದು ಈ ಕವಿಯ ಹೆಸರೇ ಪುನ್ನಮಯ್ಯ ಅಂತ ಆತನಿಗೆ ಹೆಸರಿತ್ತು. ಮಲ್ಲಪಯ್ಯ ಮತ್ತು ಪುನ್ನಮಯ್ಯ ಆ ಕಾಲದ ಮಹಾ ದಂಡನಾಯಕರು, ಸೇನಾಪತಿಗಳಾಗಿದ್ದಂಥವರು ಮತ್ತು ಸೈನ್ಯದಲ್ಲಿ ಸೇನಾಧಿಪತಿಗಳಾಗಿ ಇದ್ದದ್ದು ಅಲ್ಲದೇ ಅವರು ಸಾಹಿತ್ಯದಲ್ಲಿ ಅವರು ಪ್ರವೇಶವನ್ನು ಪಡೆದಿದ್ದರು. ಸಾಹಿತ್ಯ ವತ್ಸಲರಾಗಿದ್ದರು. ಕವಿಗಳಿಗೆ ಆಶ್ರಯ ಕೊಟ್ಟವರಾಗಿದ್ದರು. ಕವಿಗಳಿಗೆ, ಹಸ್ತಪ್ರತಿಕಾರರಿಗೆ, ಲಿಪಿಕಾರರು ಅಂತ ಕರೀತಾರೆ, ಚಿತ್ರಕಲಾವಿದರು, ಹೀಗೆ ನಾನಾ ಕಲಾವಿದರಿಗೆ, ಕವಿಗಳಿಗೆ, ಪಂಡಿತರಿಗೆ ಎಲ್ಲ ಆಶ್ರಯ ಕೊಟ್ಟಂಥವರು. ಮತ್ತು ಅವರ ಮನೆ ಪಂಡಿತರಿಗೆ ತವ್ರ ಮನೆ ಇದ್ದಾಗಿತ್ತು. ಪಂಡಿತ ಮಂಡಲಿಗಂ ತವರ್ಮನೆಯನೇ ನೆಗಳ್ದಂ. ಅವನನ್ನು ಕುರಿತು ಪೊನ್ನ ತನ್ನ ಕಾವ್ಯದಲ್ಲಿ ಶಾಂತಿ ಪುರಾಣದಲ್ಲಿ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಅದರಲ್ಲಿ ಕೆಲವು ಪದ್ಯಗಳನ್ನು ಹೇಳಲೇಬೇಕಾದದ್ದು. ಯಾಕೆ ಹೇಳಲೇಬೇಕಾದದ್ದು ಅಂತ ಮಹತ್ವ ಏನು ಅಂತಂದರೆ, ಅವರು ಕೇವಲ ಆಶ್ರಯ ಕೊಟ್ಟರು ಅನ್ನುವ ಕಾರಣಕ್ಕಾಗಿ, ಕೃತಜ್ಞತೆಯ ಕಾರಣಕ್ಕಾಗಿ ಮಾತ್ರ ಅವರನ್ನು ಕುರಿತು ಪೊನ್ನ ಪದ್ಯಗಳನ್ನು ಬರೆದಿಲ್ಲ. ಅವರು ಗುಣವಂತರಾಗಿದ್ದವರು, ಸದ್ಗುಣಶಾಲಿಗಳಾಗಿದ್ದರು, ಶೀಲವಂತರಾಗಿದ್ದರು, ಆ ಸಮಾಜದಲ್ಲಿ ಪ್ರತಿಷ್ಠಿತರಾಗಿದ್ದು, ಆ ಪ್ರತಿಷ್ಠತೆಯನ್ನು ಪಡೆಯುವುದಕ್ಕೆ ಬೇಕಾದಂತಹ ಎಲ್ಲ ಗುಣ ಸಮೃದ್ಧಿಯಿಂದ ವಿಭೂಷಿತರಾಗಿದ್ದಂತಹ 10ನೇ ಶತಮಾನದ ದಕ್ಷಿಣ ಭಾರತದ ಕರ್ನಾಟಕದ ಭಾಗದ, ಇವತ್ತಿನ ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರತಿಷ್ಠಿತ ಮನೆತನವಾಗಿದ್ದಿದ್ದು ಈ ಮಲ್ಲಪಯ್ಯ ಮತ್ತು ಪುನ್ನಮಯ್ಯ. ಆ ಮನೆತನದಲ್ಲಿ ಹುಟ್ಟಿ ಬೆಳೆದಂಥವಳು ಅತ್ತಿಮಬ್ಬೆ ಮತ್ತು ಅವಳ ಇತರ ಸೋದರ ಸೋದರಿಯರು. ಆ ವಿಚಾರ ಮುಂದೆ ನೋಡಬಹುದು. ಶಾಂತಿ ಪುರಾಣದಲ್ಲಿ ಅನೇಕ ಪದ್ಯಗಳಲ್ಲಿ ಪ್ರಾರಂಭದಲ್ಲಿ ಮತ್ತು 12 ಆಶ್ವಾಸಗಳು ಅಂತ ಹೇಳಿದ್ದಾನೆ. ಪ್ರಾರಂಭದ ಮೊದಲನೇ ಆಶ್ವಾಸದಲ್ಲಿ, ಆಮೇಲೆ ಕಡೆಯ 12ನೇ ಆಶ್ವಾಸದಲ್ಲಿ ಇವರ ಗುಣಾವಳಿಗಳನ್ನು ಕಂದ ಪದ್ಯದಲ್ಲೂ ಮತ್ತು ವೃತ್ತಪದ್ಯಗಳಲ್ಲೂ ಪೊನ್ನ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಮಲ್ಲಪನ ಅಲ್ಲದೊಂ ಪ್ರಭುವೇ, ಅವನು ಹೇಳ್ತಾನೆ, ಇವರು ಹೇಗಿದ್ದರು ಅಂತಂದರೆ, ಪುಂಗನೂರಿನಲ್ಲಿ ಇವರಿದ್ದರು. ಪುಂಗನೂರು ಅದು ಈಗಿನ ಆಂಧ್ರದಲ್ಲಿದೆ, ಕರ್ನೂಲ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಗ್ರಾಮ ಆಗಿದೆ, ಹಳ್ಳಿ ಆಗಿದೆ. ಅಲ್ಲಿ ಇವರು ಹುಟ್ಟಿದ್ದು. ಮಲ್ಲಪನ ಅಲ್ಲದೋಂ ಪ್ರಭುವೇ, ಮಲ್ಲಪನ್ ಅಲ್ಲದೋನ್ ಏನು ಉದಾತ್ತನೆ, ಮಲ್ಲಪನ ಅಲ್ಲದೋಂ ಶುಚಿಯೇ, ಮಲ್ಲಪನ್ ಅಲ್ಲದೋನ್ ಇಷ್ಟದಾನಿಯೇ, ಮಲ್ಲಪನ ಅಲ್ಲದೋಂ ಗುಣಿಯೇ, ಮಲ್ಲಪನ ಅಲ್ಲದೋನ್ ಏಕವಾಕ್ಯನೇ, ಮಲ್ಲಪನ ಅಲ್ಲದೋಂ ಸ್ಥಿರನೇ, ಮಲ್ಲಪನ್ ಅಲ್ಲದೋನ್ ಆರ್ಯ ಪೂಜ್ಯನೇ ಅಂತ. ಅಂದರೆ ಮಲ್ಲಪ್ಪನು ಎಷ್ಟು, ಮಲ್ಲಪ್ಪ ಅಂದರೆ ಬನ್ನಪ್ಪಯ್ಯ, ಅತ್ತಿಮಬ್ಬೆಯ ತಂದೆ, ತಾಯಿ ಅಪ್ಪಕಬ್ಬೆ. ಈ ಮಲ್ಲಪಯ್ಯನು ಹೇಗೆ ಆ ಕಾಲದ ಸಮಾಜದಲ್ಲಿ ಪ್ರಮುಖನಾಗಿದ್ದ, ಅವನ ಗುಣಾವಳಿಗಳೇನು, ಅವುಗಳಲ್ಲಿ ಪ್ರಮುಖವಾದವು ಯಾವುವು ಅಂದರೆ ಪಟ್ಟಿ ಮಾಡಿ ಪೊನ್ನನ್ನು ಶಾಂತಿ ಪುರಾಣದ ಈ ವೃತ್ತಪದ್ಯದಲ್ಲಿ ಕೊಟ್ಟಿದ್ದಾನೆ. ಅವನು ಪ್ರಭು ಅಂದರೆ ಬರೀ ರಾಜ ಅನ್ನೋ ಅರ್ಥ ಅಲ್ಲ, ಒಂದು ಒಡೆಯ ಮುಖ್ಯ ವ್ಯಕ್ತಿಯಾಗಿದ್ದಂಥವನು. ಆ ಮುಖ್ಯನಾಗುವುದಕ್ಕೆ ಇದ್ದಂತಹ ಗುಣಗಳು ಬೇಕಲ್ಲ, ಅವುಗಳಲ್ಲಿದ್ದಿದ್ದು ಒಂದು ಉದಾತ್ತ ಚರಿತನಾಗಿದ್ದನು. ಬೇರೆಯವರಿಗೆ ಆತ ಮುಕ್ತ ಹಸ್ತನಾಗಿ, ಕೊಡುಗೈ ದಾನಿಯಾಗಿ
ಇದ್ದಂಥವನು ಮತ್ತು ಇನ್ನೊಬ್ಬರ ಗುಣಗಳನ್ನು ಗುರುತಿಸಿ ಗೌರವಿಸ್ತಾನೆ. ಅವನ ಹೃದಯ ಅದು ಬತ್ತಿ ಹೋಗಿರಲಿಲ್ಲ, ಸದಾ ರಸಾರ್ದ್ರವಾಗಿತ್ತು, ಮೃದುತ್ವ ಇತ್ತು ಅವನಲ್ಲಿ. ಜೊತೆಗೆ ಅವನು ಶುಚಿರ್ಭೂತವಾದಂಥ ಜೀವನ, ಅಚ್ಚುಕಟ್ಟಾಗಿ ಹೇಳುವುದು ಒಂದು, ಬಾಳುವುದು ಇನ್ನೊಂದು ಅಲ್ಲ. ಹೇಳುವುದು ಮತ್ತು ಬಾಳುವುದು ಒಂದೇ ಆಗಿತ್ತು ಆತನಲ್ಲಿ. ಜೊತೆಗೆ ಅವನು ಇಷ್ಟದಾನಿಯೇ, ಯಾರ್ಯಾರೇನು ಇಷ್ಟಪಡ್ತಾರೋ ಅದನ್ನೇ ಅವನಿಗೆ ತಕ್ಷಣ ಕೇನಾರ್ತಿಕೋ ದರಿದ್ರ ಹೋತ್, ನಿಮಗೆ ಏನು ಬೇಕು, ಏನಪ್ಪ ಏನು ಅರ್ತಿ, ನೀನು ಏನು ಕೇಳ್ತಾ ಬಯಸ್ತಾ ಇದೆಯೋ, ನೀನು ದರಿದ್ರ, ಯಾರಿದ್ದೀರಿ ದಾರಿದ್ರ್ಯ ಇರೋರು ಎಲ್ಲ ಬನ್ನಿ, ನಿಮಗೆ ನಾನು ಕೊಡ್ತೀನಿ, ನೀವು ಕೇಳಿದ್ದು ಕೊಡ್ತೀನಿ ಅಂತ ಆ ಥರ ಇದ್ದಂಥವನವನು. ಗುಣಿಯೇ, ಗುಣವಂತಾತ, ಹಣವಂತನೂ ಹೌದು, ಗುಣವಂತನೂ ಹೌದು, ಚಾರಿತ್ರ್ಯವಂತನೂ ಹೌದು, ಮತ್ತು ಏಕವಾಕ್ಯನ್, ಒಂದು ಸಾರ್ತಿ ಹೇಳಿದರೆ ಒಂದು ಮಾತು ಮುಗಿದೋಯ್ತು, ಅದನ್ನು ಮಾತಿಗೆ ತಪ್ಪಿದವನಲ್ಲ ಅವನು. ಹಾಗೆ ಮಲ್ಲಪದವನ್ ಆರ್ಯನು ಮತ್ತು ಪೂಜ್ಯನು, ಹಿರಿಯನು ಮತ್ತು ವಂದನಾರ್ಹನೂ ಆಗಿದ್ದ. ಈ ನೆಲದೋಳ್, ಈ ಭೂಮಿಯಲ್ಲಿ ಮಲ್ಲಪನ ಸಮಾನರ್ ನರರ್ ಈಗಳಿಲ್ಲ. ಮುನ್ನ ಉಳ್ಳೊಡೆ ಕಾನೀನಂ ದದೀಚಿ ಶಿಬಿ ವೃಷಸೇನಂ ಯಮತನಯನಕ್ಕು ಮಲ್ಲದನ ಅಲ್ಲಂ. ಮಲ್ಲಪ್ಪನ ಯಾರಿಗಾರು ಹೋಲಿಸ್ಬೇಕು ಅನ್ನೋದಾದರೆ ಹಿಂದೆ ಪುರಾಣ ಕಾಲದಲ್ಲಿ ಆಗಿ ಹೋದರೆಲ್ಲ ಅವರಲ್ಲಿ ಪ್ರಸಿದ್ಧರಾದಂತಹ, ಅವರಲ್ಲಿ ಕಾನೀನ ಅಂದರೆ ಕರ್ಣ, ದಧೀಚಿ ಆ ಮುನಿ ತನ್ನ ಬೆನ್ನ ಮೂಳೆಯನ್ನೇ ಕೊಟ್ಟು ಕಾಪಾಡಿದಂತಹ ಅಂಥದಾರಿಯವನು. ಆಮೇಲೆ ಶಿಬಿ ಚಕ್ರವರ್ತಿ ತನ್ನ ದೇಹದ ಒಂದು ಮಾಂಸವನ್ನೇ ಹದ್ದಿಗೋಸ್ಕರ ಅವನು ತೂಕ ಹಾಕೋದಕ್ಕೆ ಕೊಟ್ಟಂತಹ ಮಹಾದಾನಿಯವನು. ವೃಷಸೇನಂ ಅವನು ಕೂಡ, ಯಮತನಯನ್ ಧರ್ಮರಾಯ, ಇವರೆಲ್ಲರೂ ಹೇಗೆ ಪ್ರಸಿದ್ಧರೋ ಹಾಗೆ ನನಗೆ ಆಶ್ರಯ ಕೊಟ್ಟಂತಹ ಮಲ್ಲಪ್ಪನು ಕೂಡ ಪ್ರಸಿದ್ಧನು. ಅವನು ಈ ಶಾಂತಿ ಪುರಾಣವನ್ನು ನನ್ನಿಂದ ಬರೆಸ್ದ. ಯಾಕೆ ನನ್ನಿಂದ ಬರೆಸ್ದ, ಯಾರಿಗೋಸ್ಕರ ಇದನ್ನು ಬರೆಸ್ದ ಅಂದರೆ, ಆ ಮಲ್ಲಪ್ಪಯ್ಯನಿಗೆ ಮನೆತನದ ಗುರು ಆಗಿದ್ದವರು ಆಚಾರ್ಯರು. ಒಂದು ಮನೆಗೊಬ್ಬರು ಒಂದು ಮನದೈವ ಇರುತ್ತೆ, ನಮ್ಮ ಮನೆ ಗುರುಗಳು ಅಂತ. ಇವರು ನಮ್ಮ ವಂಶಕ್ಕೆ ನಾವೆಲ್ಲ ನಡ್ಕೊಳ್ಳೋಂಥ ಒಬ್ಬರು ಗುರು ಇರ್ತಾರೆ. ಹಾಗೆ ಇವರ ವಂಶಕ್ಕೆ ಇದ್ದಂಥವರು ಒಂದು ಮುನಿಗಳಿದ್ದರು. ಅವರ ವಿಚಾರವನ್ನು ಇವ್ರ ಮುಂದೆ ಹೇಳ್ತಾನೆ ಅವನು. ನಿಜ ಗುರು ಪರೋಕ್ಷ ವಿನಯಂ ಅಜಾತರಿಪು ತನ್ನ ತಮ್ಮನುಂ ತಾನುಂ ಭೂಭುಜರ್ ಅರಿವಿನಂ ಸಮಸ್ತ ದ್ವಿಜರು ಅರಿವಿನಂ ಅಖಿಲ ಮುನಿಪರ ಅರಿವಿನಂ ಈಗಳ್ ಈ ಶಾಂತಿ ಪುರಾಣಮಂ ರಚಿಸಿದನು ಅಂತಂದ್ಬಿಟ್ಟು. ತಮ್ಮ ಮನೆತನದ ಗುರುವಾಗಿದ್ದಂತಹ ಅವರಿಗೆ ಜಿನಚಂದ್ರರು ಅಂತ ಅವರ ಹೆಸರು. ಆ ಜಿನಚಂದ್ರ ಮುನಿಗಳು ಇವರ ವಂಶದಲ್ಲಿ ಎಲ್ಲರಿಗೂ ರಕ್ಷಣೆ ಕೊಟ್ಟು ಧರ್ಮವನ್ನು ಬೋಧಿಸ್ತಾ ಇದ್ದಂಥವರು. ಅವರು ಕಾಲವಶರಾದಂತಹ ಕಾಲದಲ್ಲಿ ಇವರು ಮಲ್ಲಪ್ಪಯ್ಯ ಅವರ ತಮ್ಮನಾದಂಥ ಪೊನ್ನನ ಕವಿಯನ್ನು ಕರೆದು ಅವನಿಗೆ ಆಶ್ರಯವನ್ನು ಕೊಟ್ಟು, ನೀನು ನಮ್ಮ ಗುರುಗಳ ಪರೋಕ್ಷ ವಿನಯಾರ್ಥವಾಗಿ ಒಂದು ಕಾವ್ಯವನ್ನು ರಚಿಸಿಕೊಡಬೇಕು ನೀನು ಅಂತ ಹೇಳಿ, ನಮಗೆ ಶಾಂತ್ಯರ್ಥವಾಗಿ ನಮ್ಮ ಮನೆಯಲ್ಲಿ ಶಾಂತಿ ಮತ್ತು ಶಾಂತಿಯ ಭಾವ ನಮಗೆ ಬರಬೇಕು, ಅದಕ್ಕೆ ಶಾಂತಿ ತೀರ್ಥಂಕರರ ಒಂದು ಪುರಾಣವನ್ನು ನೀನು ರಚಿಸು ಅಂತ ಅವನಿಗೆ ವಹಿಸಿಕೊಟ್ರು. ಆದ್ದರಿಂದ ಪರೋಕ್ಷ ವಿನಯಾರ್ಥವಾಗಿ ಈ ಜೈನ ಇವರಲ್ಲಿ ಒಂದು ಪರಂಪರೆ ಉಂಟು. ಯಾರಾದರೂ ತೀರಿ ಹೋದಂತಹ ಹಿರಿಯರು, ಮುಖ್ಯರು, ಪ್ರಮುಖರು ತೀರಿ ಹೋದರೆ ಅವರ ಹೆಸರಿಗೋಸ್ಕರ ಒಂದು ಶಾಸನವನ್ನು ಬರೆಸೋದು ಅಥವಾ ಶಾಸ್ತ್ರದಾನ ಮಾಡುವುದು, ಇವೆಲ್ಲ ಜೈನರಲ್ಲಿ ಉಂಟು. ಹಾಗೆ ಶಾಸ್ತ್ರದಾನಕ್ಕೋಸ್ಕರ ಒಂದು ಕಾವ್ಯವನ್ನು ಬರೆಸೋದು, ಗದ್ಯ ಕೃತಿಯನ್ನು ರಚಿಸೋದು ಮಾಡ್ತಾರೆ. ನೀನು ಕಾವ್ಯವನ್ನು ರಚಿಸಿಕೊಡಪ್ಪ ಪನ್ನ, ಅದು ನಮಗೆ ಇಷ್ಟವಾದ ನಮ್ಮ ತೀರ್ಥಂಕರಲ್ಲಿ ಹೇಗೆ ಶಾಂತಿನಾಥ ತೀರ್ಥಂಕರರಿದ್ದಾರೋ ಅವರ ಚರಿತ್ರೆಯನ್ನು ಬರ್ಕೊಡು, ಅದಕ್ಕೋಸ್ಕರ ನಾನು ಅದನ್ನು ರಚಿಸಿಕೊಟ್ಟೆ ಅಂತ ಹೇಳಿದ್ದಾರೆ. ಮತ್ತು ಪೊನ್ನನು ತನ್ನ ವಿಚಾರ ಹೆಚ್ಚು ಹೇಳ್ಕೊಳ್ಳದೇ ಇದ್ರೂ 1-2 ಸಂಗತಿಗಳಲ್ಲಿ ಇವನು ಹೆಚ್ಚು ವಿವರಗಳನ್ನು ಕೊಟ್ಟಿದ್ದಾನೆ. ಮೊದಲನೇದು ಈಗಾಗಲೇ ಹೇಳಿದ ಹಾಗೆ, ಅದು ಶಾಂತಿ ಪುರಾಣವನ್ನು ರಚಿಸೋದಕ್ಕೆ ಮಲ್ಲಪ್ಪಯ್ಯ ಪೊನ್ನಮಯ್ಯ ಆಶ್ರಯ ಕೊಟ್ಟಿದ್ದು. ಎರಡನೆಯದು ಮುಖ್ಯವಾದದ್ದು ಅಂತಂದರೆ, ಇವನಿಗೆ ಗುರು
ಗುರುವಿನ ವಿಷಯದಲ್ಲಿ ಅಗಾಧವಾದ ಗೌರವ ಎಲ್ಲ ಕವಿಗಳಲ್ಲಿ ನಾವು ಕಾಣ್ತೇವೆ. ಹಾಗೆ ಶಾಂತಿ ಪುರಾಣವನ್ನು ರಚಿಸಿದಂತಹ ಪೊನ್ನನಿಗೆ ಧರ್ಮಗುರುಗಳಾಗಿ ಸಿದ್ಧಾಂತವನ್ನು ಬೋಧಿಸಿದವರು, ಕಾವ್ಯವನ್ನು ಬೋಧಿಸಿದಂಥವರು, ನಾನಾ ವಿಷಯಗಳನ್ನು ಬೋಧಿಸಿದಂಥ ಗುರುಗಳು ಅಂದರೆ ಇಂದ್ರನಂದಿ ಅಂತ. ಇಂದ್ರನಂದಿಯವರು ಆ ಕಾಲದ ರಾಜಧಾನಿಯಾಗಿದ್ದ ಮಾನ್ಯಖೇಟ ಅಥವಾ ಮಳಖೇಡದಲ್ಲಿ ಇದ್ದಂಥವರು. ಮಳಖೇಡದಲ್ಲಿ ದೊಡ್ಡ ಗುರುಗಳು ಯಾರು ಅಂದರೆ ಇಂದಿರಾನಂದಿ. ಅವರು 930ನೇ ಇಸ್ವಿಯಲ್ಲಿ ಈ ಪೊನ್ನನಿಗೆ ಬೋಧನೆ ಮಾಡಿದರು. ಕಾವ್ಯಶಾಸ್ತ್ರಗಳನ್ನು ಎಲ್ಲವನ್ನು ತಿಳುವಳಿಕೆ ಕೊಟ್ಟರು. ಮತ್ತು ಆ ಇಂದಿರಾನಂದಿ ಸ್ವಯಂ ಮಹಾನ್ ಲೇಖಕರಾಗಿದ್ದರು, ದೊಡ್ಡ ಕವಿಯಾಗಿದ್ದರು. ಸಂಸ್ಕೃತದಲ್ಲಿ ಭಾಳ ಮುಖ್ಯವಾದಂಥ ಕೃತಿಯನ್ನು, ಒಂದು 3 ಕೃತಿಗಳನ್ನು ಅವರು ರಚಿಸಿದರು. ಅದು ಇಂದಿರಾನಂದಿಯವರು ರಚಿಸಿರ್ತಕ್ಕಂಥ ಶ್ರುತಾವತಾರ, ಜೈನ ಶ್ರುತಗಳು ಹೇಗೆ ಹರಿದು ಬಂದು ಬೆಳೆದು ಬಂದು ಅನ್ನುವುದನ್ನು ತಿಳಿಸಿರ್ತಕ್ಕಂಥ ಸಂಸ್ಕೃತ ಕೃತಿ ಅದು ಶ್ರುತಾವತಾರ ಅಂತ. ಅದಲ್ಲದೆ ಜ್ವಾಲಿನಿ ಕಲ್ಪ ಅಂತ ಒಂದು ಕಲ್ಪನೆ, ಒಂದರ ಅವರ ವಿಚಾರವನ್ನು ತಿಳಿಸ್ತಕ್ಕಂಥ ಕೃತಿ, ಅದನ್ನು ಅವರು ಬರೆದು, ಜೊತೆಗೆ ಆ ಜ್ವಾಲಿನಿ ಕಲ್ಪಕ್ಕೆ ಅವರು ಕನ್ನಡದಲ್ಲಿ 930ನೇ ಇಸ್ವಿಯಲ್ಲಿ ಮಾನ್ಯಕೇಟದಲ್ಲಿ ಕುಳಿತುಕೊಂಡು ಅದಕ್ಕೆ ವಿವರಣೆಯನ್ನು ಕೂಡ, ವ್ಯಾಖ್ಯಾನ, ಟೀಕು ಅವರೇ ತಮ್ಮ ಕೃತಿಗೆ ತಾವೇ ಸ್ವಯಂ ಟೀಕೆಯನ್ನು ಕೂಡ ರಚಿಸಿದ್ದುಂಟು. ಅಂತಹ ಗುರುಗಳ ವಿಷಯದಲ್ಲಿ ಹೇಳಿದ್ದಾನೆ. ಅಪರೂಪಕ್ಕೆ ಒಂದು ಶಾಸನದಲ್ಲಿ ಪೊನ್ನನ ಗುರು ಇಂದಿರಾನಂದಿ ಅಂತ ಹೇಳಿದಂಥ ಒಂದು ಶಾಸನವನ್ನು ಕೂಡ ನಮಗೆ ದೊರಕಿದೆ ಇದು. ಹೀಗಾಗಿ ಪೊನ್ನನು ತನ್ನ ಕೃತಿಗಳ ವಿಷಯವನ್ನು ಹೇಳಿದ, ಗುರುವಿನ ವಿಷಯವನ್ನು ಹೇಳಿದ, ತನಗೆ ಆಶ್ರಯ ಕೊಟ್ಟವರ ಸಂಗತಿಗಳನ್ನೆಲ್ಲ ತಿಳಿಸಿದ್ದಾನೆ. ಮಾನ್ಯಕೇಟದಲ್ಲಿ ಈತ ಇದ್ದುಕೊಂಡು ರಚಿಸಿರೋದಕ್ಕೆ ಸಾಧ್ಯತೆಯೂ ಕೂಡ ಉಂಟು. ಇಂತಹ ಕೃತಿಯಾದ ಶಾಂತಿ ಪುರಾಣವನ್ನು, 16ನೇ ತೀರ್ಥಂಕರರ ಚರಿತೆಯನ್ನು, 12 ಆಶ್ವಾಸಗಳ ಮಹಾಕಾವ್ಯ ಚಂಪೂ ಕಾವ್ಯವನ್ನು ಪುರಾಣ ಚೂಡಾಮಣಿ ಅಂತ ಕರೆದಿದ್ದೆ. ಬೇಕಾದಷ್ಟು ಪುರಾಣಗಳಿವೆ. ಆ ಪುರಾಣಗಳಲ್ಲಿ ಚೂಡಾಮಣಿ, ಮಣಿಗಳಲ್ಲಿ ಚೂಡಾಮಣಿ ಹೀಗೆ ಪ್ರಸಿದ್ಧವೋ ಹಾಗೆ ಪುರಾಣಗಳಲ್ಲಿ ಇದು ಪ್ರಸಿದ್ಧವಾಗಿ ಪುರಾಣ ಚೂಡಾಮಣಿ ಎನ್ನುವ ಕೀರ್ತಿಗೂ ಕೂಡ ಇದು ಒಂದು ಅಂದರೆ ಲೋಕೋತ್ತರವಾದಂತಹ ಕಾವ್ಯವಾಗಿತ್ತು. ನಾನು ತಿಳಿಸಿದೆ, ಭುವನೈಕ ರಾಮಾಭ್ಯುದಯ ನಮಗೆ ದೊರಕಿಲ್ಲದಿದ್ದರೂ ಕೂಡ ಪೊನ್ನ ಅದರ ಬಗ್ಗೆ ಭಾಳ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ಕೊಂಡಿದ್ದಾನೆ ಅಂತ. ಆ ಪದ್ಯವನ್ನು ಈಗ ಹೇಳ್ತೀನಿ ನಾನು. ವಿದಿತ ಭುವನೈಕ ರಾಮಾಭ್ಯುದಯಕ್ಕಂ ಬೆಲೆಗಂ ಆವುದು ಅಂತರಂ ಇಂತು ಈ 14 ಭುವನಂಗಳ್ 14 ಆಶ್ವಾಸ ರಚನೆಗಂ ಬೆಲೆಯಕ್ಕುಂ. ಒಂದೊಂದು ಲೋಕ ಅದರ ಒಂದೊಂದು ಆಶ್ವಾಸಕ್ಕೆ ಸಮ ಅನ್ನುವ ಹಾಗೆ, ಅಥವಾ ಒಂದೊಂದು ಲೋಕಕ್ಕೆ ನನ್ನನ್ನು ಒಂದೊಂದು ಆಶ್ವಾಸಕ್ಕೆ ಸಮ ಅಂತ ಬಹಳ ಅಭಿಮಾನದಿಂದ ಅವನು ಹೇಳ್ಕೊಂಡಿದ್ದಾನೆ. ಆ ಕಾವ್ಯದ ಕೆಲವು ತುಣುಕುಗಳು ಬಿಡಿ ಬಿಡಿಯಾಗಿ ದೊರೆತಿವೆ ಅಂತ ಹೇಳಿದ್ನಲ್ಲ, ಅವುಗಳಲ್ಲಿ ಒಂದು ಉದಾಹರಿಸ್ತೀನಿ. ಆನೆಯ ಮೇಲೆಯುಂ ಕುದುರೆಯ ಮೇಲೆಯುಂ ಪರಿದುದು ಒಂದು ಗಜಂ ಭುವನೈಕ ರಾಮನ. ಭುವನೈಕ ರಾಮನ ಒಂದು ವಾಹನಗಳು, ಹಾಗೆಯೇ ಅವನಲ್ಲಿದ್ದಂತಹ ಆನೆ, ಕುದುರೆ ಅಂದರೆ ಪಟ್ಟದಾನೆ, ಪಟ್ಟದ ಕುದುರೆ, ಇವೆಲ್ಲ ಪಟ್ಟದ ರಾಣಿ ಹೇಗೆ ಇರಬೇಕಲ್ಲ, ಅದರ ಪ್ರಸ್ತಾಪವನ್ನು ಹೇಳ್ತಕ್ಕಂಥ ಒಂದು ಪದ್ಯ ದೊರೆತಿದೆ. ಅದು ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣದಲ್ಲೂ, ಜೊತೆಗೆ ಕೇಶಿರಾಧನ ಶಬ್ದಮಣದಲ್ಲೂ ಅಲ್ಲೊಂದೊಂದು ಇಲ್ಲೊಂದು ನಾವು ಕಾಣ್ತೇವೆ. ಹೀಗಾಗಿ ಈ 12 ಆಶ್ವಾಸಗಳ ಶಾಂತಿ ಪುರಾಣ ಕಾವ್ಯದ ಕಥೆ ಏನು ಅಂತಂದರೆ 3 ಭಾವಾವಳಿಗಳ ವಿಷಯ. ಒಂದು ಜೀವ ಸದ್ಗತಿಯನ್ನು ಪಡೆಯಬೇಕಾದರೆ ಒಮ್ಮೆಲೆ ಒಂದೇ ಭಾವದಲ್ಲಿ ಪಡೆಯೋದು ಕಷ್ಟ, ಅಪರೂಪ. ಏಕೆಂದರೆ ಅದಕ್ಕೆ ಬೇಕಾದ ಅರ್ಹತೆಯನ್ನು ಗಳಿಸ್ಕೊಳ್ಬೇಕಾಗತ್ತೆ. ಆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡ ಜೀವ ಅಥವಾ ಆತ್ಮನು ಯಾರು ಇದ್ದಾನೋ ಆತ ಚತುರ್ಗತಿಗಳನ್ನು ಇವೆಲ್ಲ ದಾಟಿಕೊಂಡು ಆತ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳ ಮಾರ್ಗದಲ್ಲಿ ಹೊರಟು ಅವನು ಪುಣ್ಯ ಪಾಪಗಳ ಕಾಳಿಕೆಯನ್ನು ಕಳೆದುಕೊಂಡು ಶುದ್ಧ ಸ್ಥಿತಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಮೋಕ್ಷಗಾಮಿಯಾಗಿ ಆತ ಬಿಡುಗಡೆಯನ್ನು ಪಡ್ಕೊಳ್ತಾನೆ ಅಂತಕ್ಕಂಥದ್ದು. ಈ ಕಾವ್ಯದಲ್ಲಿ
ಶಾಂತಿ ಪುರಾಣ ಕಾವ್ಯದಲ್ಲಿ ಮಾಮೂಲಿ ರೀತಿಯಲ್ಲಿ ಜೈನ ಪುರಾಣಗಳಲ್ಲಿ ಹೇಗಿರುತ್ತೆ ಹಾಗೆ, ಅಂದರೆ ತೀರ್ಥಂಕರ ಜನ್ಮವನ್ನು ಪಡೆಯುವುದಕ್ಕೆ ಪೂರ್ವದಲ್ಲಿ ಇದ್ದಂತಹ ಭವಗಳ ಪ್ರಸ್ತಾಪ ಬರುತ್ತೆ. ಹಿಂದೆ ಇದ್ದಂತಹ ಹೆಚ್ಚು ಭವಗಳಿಲ್ಲ, 3 ಭವಗಳು ಇದರ ವರ್ಣನೆಯಲ್ಲಿ ಬರ್ತಕ್ಕಂಥದ್ದನ್ನು ತಿಳಿಸಿ, ಆತ ಕಡೆಗೆ ಹಸ್ತಿನಾಪುರದಲ್ಲಿ ಇದ್ದಂತಹ ಮಹಾರಾಜ ಅವನ ವಿಶ್ವಸೇನ ಮತ್ತು ಮಹಾರಾಣಿ ಐರಾವತಿ ಇವರಿಗೆ ಮಗನಾಗಿ ಶಾಂತಿನಾಥನು ಜನಿಸ್ತಾನೆ. ಜೈನ ಪುರಾಣಗಳ ಪ್ರಕಾರ ಒಂದು ತೀರ್ಥಂಕರ ಜೀವಕ್ಕೆ ಜನರು ಬೇಕಾದಷ್ಟು ಜನ ಇರ್ತಾರೆ. ತೀರ್ಥಂಕರರು ಜನರೇ, ಆದರೆ ತೀರ್ಥಂಕರತ್ವಕ್ಕೆ ಪ್ರಾಪ್ತಿ ಪಡ್ಕೊಳ್ಳೋದಕ್ಕೆ ಬೇಕಾದಂತಹ ಕೆಲವು ಲಕ್ಷಣಗಳುಂಟು ಮತ್ತು ಅವರಿಗೆ ವಿಶಿಷ್ಟವಾದ 5 ಮಂಗಳಕರ ಘಟನೆಗಳು ನಡೆಯುತ್ತೆ. ಅದನ್ನು ಪಂಚಕಲ್ಯಾಣಗಳು ಅಂತ ನಡೆಯುತ್ತೆ. ಅದು ಏನೆಂದರೆ, ತೀರ್ಥಂಕರ ಜೀವ ಅದು ಸೌಧರ್ಮ ಇವೆಲ್ಲ ಬೇರೆ ಬೇರೆ ಕಲ್ಪಗಳಿವೆಯಲ್ಲ, 16 ಕಲ್ಪಗಳು, ನವಗ್ರೈವಿಕಗಳು, ಪಂಚಾನುತ್ತರಗಳು, ಸರ್ವಾರ್ಥ ಸಿದ್ಧಿಗೆ ಹೈರಾರಿಕೆ ಇರುತ್ತೆ. ಅದರಲ್ಲಿ ಅಲ್ಲಿದ್ದಂತಹ ಆ ಜೀವ ತಾಯಿಯ ಗರ್ಭವನ್ನು ಪ್ರವೇಶಿಸುವುದಿದೆಯಲ್ಲ, ಇದು ಮೊದಲನೆಯ ಮಂಗಳಕರ ಘಟನೆ. ಇದಕ್ಕೆ ಪ್ರಥಮ ಕಲ್ಯಾಣ ಅಂತ ಕರೀತಾರೆ. ಪಂಚಕಲ್ಯಾಣಗಳಲ್ಲಿ ಇದು ಗರ್ಭಕ್ಕೆ ಬಂದು ಸೇರಿಕೊಳ್ಳುವುದರಿಂದ ಗರ್ಭಾವತರಣ, ಅಲ್ಲಿಂದ ಅವತರಿಸಿ ಈ ಜೀವ ತಾಯಿಯ ಗರ್ಭವನ್ನು ಪ್ರವೇಶಿಸುವ ಆ ಮಂಗಳಕರ ಸನ್ನಿವೇಶವನ್ನು, ಅದಕ್ಕೆ ಇದು ಗರ್ಭಾವತರಣ ಕಲ್ಯಾಣ. ಈ ಕಲ್ಯಾಣದಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಈ ಪಂಚಕಲ್ಯಾಣಗಳಲ್ಲಿ ದೇವೇಂದ್ರನು, ಅವನ ಮಡದಿಯಾದಂತಹ ಶಚಿದೇವಿಯು, ಉಳಿದ ದೇವತೆಗಳು ಸಂಭ್ರಮದಿಂದ ಪಾಲುಗೊಳ್ತಾರೆ. ಆ ಥರ ಯಾರಾದರೂ ತಪಸ್ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇಂದ್ರನು ಯಾರಿರ್ತಾನೋ ಅವನು ಬಂದು ತಪೋಭಂಗ ಮಾಡ್ತಾನೆ. ಅವರಿಗೆ ತನ್ನ ಪರಿವಾರದಿಂದ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವ್ರನ್ನೆಲ್ಲ ಅಪ್ಸರೆಯರನ್ನು ಕಳಿಸಿ ಅವ್ರಿಗೆ ಹೇಳ್ತಾನೆ, ಏನಾದರೂ ಮಾಡಿ ಆತ ಅಂತರ್ಮುಖಿಯಾಗಿ ತಪಸ್ಸು ಮಾಡುವ ಧ್ಯಾನ ಸ್ಥಿತಿಯಲ್ಲಿ ಇರುವ ಆ ಮುನಿಯ ಧ್ಯಾನ ಕದಲುವ ಹಾಗೆ, ವಿಚಲಿತನಾಗುವ ಹಾಗೆ ಮಾಡಿ, ಅವನು ಬಹಿರ್ಮುಖನಾಗುವ ಹಾಗೆ ಮಾಡಿ ತಪೋಭಂಗವನ್ನು ಮಾಡಿ ಅಂತ ಕಳಿಸ್ತಾರೆ ಅವರು. ಶಾಂತಿನಾಥ ತೀರ್ಥಂಕರ ಜೀವವು ತನ್ನ ತಾಯಿಯ ಗರ್ಭದಲ್ಲಿ, ಅವಳು ತಾಯಿ ಐರಾದೇವಿ ವಿಶ್ವಸೇನ ಮಹಾರಾಜನ ಮಡದಿ ಅರಮನೆಯಲ್ಲಿ, ಆಕೆಯ 16 ಸ್ವಪ್ನಗಳನ್ನು ಕಂಡಿರ್ತಾರೆ. ತೀರ್ಥಂಕರನ ತಾಯಿ ಆಗುವ ಭಾಗ್ಯ ಪಡೆದಂತಹ ಆ ತಾಯಿ ಯಾರಿರ್ತಾಳೋ ಜಿನಮಾತೆ, ಆಕೆಗೆ ಜಿನನು ಬಂದು ಗರ್ಭವನ್ನು ಪ್ರವೇಶಿಸುವುದಕ್ಕೆ ಪೂರ್ವದಲ್ಲಿ 16 ಸ್ವಪ್ನಗಳನ್ನು ಕಾಣ್ತಾಳೆ. ಯಾವ್ಯಾವ ಶುಭ ವಸ್ತುಗಳಿವೆಯೋ, ಮಂಗಳಕರವಾಗಿವೆಯೋ ಅಂಥ ವಸ್ತುಗಳನ್ನು ತನ್ನ ಕನಸಿನಲ್ಲಿ ಕಾಣ್ತಾಳೆ. ಆಗ ಓಹೋ, ಇದು ಶುಭ ಸೂಚನೆ ಅಂತ. ಹಾಗೆ ಗರ್ಭದಲ್ಲಿ ಬಂದು ಈ ಶಿಶು ಸೇರಿದ ಸಂದರ್ಭದಲ್ಲಿ ಅದು ತಕ್ಷಣವೇ ದೇವೇಂದ್ರನಿಗೆ ಆಸನ ಕಂಪ ಆಗುತ್ತೆ. ದೇವೇಂದ್ರನು ಕುಳಿತಿರುವ ಆಸನವು ಅದು ಅಲುಗಾಡುತ್ತೆ, ಕಂಪನ ಆಗುತ್ತೆ. ಅದು ಏನೆಂದರೆ, ಹೀಗೆ ಜಿನಜೀವ ಆಗಲೇ ಬಂದಿಲ್ಲಿ ಸೇರಿಕೊಂಡಿದೆ ಅಂತ ಆತನಿಗೆ ಆಸನ ಕಂಪವು ತೀರ್ಥಂಕರ ಜೀವದ ಆವಿರ್ಭಾವವನ್ನು, ತಾಯಿಯ ಗರ್ಭವನ್ನು ಪ್ರವೇಶಿಸಿರುವುದನ್ನು ಸೂಚಿಸುತ್ತೆ, ಹೇಳುತ್ತೆ. ಅದರಿಂದ ತಕ್ಷಣ ಅವನ ಪರಿವಾರ, ಸೈನ್ಯ ಮತ್ತು ತನ್ನ ಮಡದಿ ಶಚಿದೇವಿಯ ಸಹಿತ ಬಂದು ಆನಂದ ನೃತ್ಯವನ್ನು ಮಾಡ್ತಾನೆ. ಮತ್ತು ಯಾವ ರಾಜ್ಯದಲ್ಲಿ ಆ ರಾಜನು, ತೀರ್ಥಂಕರನ ತಾಯಿ ತಂದೆಯರಿದ್ದಾರೋ ಆ ರಾಜ್ಯದಲ್ಲಿ ಮತ್ತು ಆ ರಾಜಧಾನಿಯಲ್ಲಿ 6 ತಿಂಗಳ ಕಾಲ ಸುವರ್ಣ ವೃಷ್ಟಿಯನ್ನು, ಮಳೆಯನ್ನು ಮಾಡ್ತಾನೆ, ಸಮೃದ್ಧಿಯನ್ನು ಸೃಷ್ಟಿಸ್ತಾನೆ. ಹಾಗೆ ಇದನ್ನೆಲ್ಲ ಮಾಡಿ ಆನಂದ ನೃತ್ಯವನ್ನು ಮಾಡಿ ಹೋಗ್ತಾನೆ. ಇದು ಮೊದಲನೇ ಕಲ್ಯಾಣ. ಎರಡನೆಯ ಕಲ್ಯಾಣ ಅದು ಜನ್ಮಾಭಿಷೇಕ. ಗರ್ಭದಿಂದ ಜನಿಸಿಸು ಈ ಪೃಥ್ವಿಗೆ, ಈ ನೆಲಕ್ಕೆ, ಈ ಮಣ್ಣಿಗೆ ಬಂದ ಮೇಲೆ ಅದನ್ನು ಸಂಭ್ರಮಿಸ್ತಕ್ಕಂಥದ್ದು. ಅದಕ್ಕೆ ನಾಮಕರಣ ಎಲ್ಲ ಆಗಬೇಕು. ಅದಕ್ಕೆ ಮೊದಲು ಒಂದು ಸ್ನಾನ ಆಗಬೇಕು, ಶುದ್ಧಿ ಆಗಬೇಕು, ನೀರು ಭೂಮಿಗೆ ಬಂದರೆ. ಆದ್ದರಿಂದ ಆಗ ಎರಡನೇ ಕಲ್ಯಾಣದಲ್ಲಿ ಕೂಡ ದೇವೇಂದ್ರ ತನ್ನ ಐರಾವತ, ತನ್ನ ದೇವಲೋಕದ ಆನೆ, ಅದರಲ್ಲಿ ಐರಾವತ ಆನೆ, ಅದರಲ್ಲಿ ಶಚಿಯ ಸಮೇತ ಮಡದಿಯ ಸಹಿತ ಬಂದು ತಾಯಿ ಮಲಗಿದ್ದಾಗ ಮಾಯಾನಿದ್ರೆಯನ್ನು ಬರೆಸಿ ಆ ಮಗುವನ್ನು ಜಿನಶಿಶುವನ್ನು ಎತ್ಕೊಂಡು ಬಂದು ಶಚಿದೇವಿ
ಇಂದ್ರನಿಗೆ ಆನೆಯ ಮೇಲೆ ಕೂಡ್ತಿರುವ ಇಂದ್ರನಿಗೆ ಕೊಡ್ತಾಳೆ. ಇಂದ್ರನು ಅವರು ಎಲ್ಲ ಸೇರಿ ಸಮಸ್ತ ದೇವತಾ ಪರಿವಾರವೆಲ್ಲ ಹೊರಟು ಆದ ಒಂದು ಸಿದ್ಧಶಿಲೆಯ ರೀತಿಯಲ್ಲಿ ಇರ್ತಕ್ಕಂತಹ ಮೇರು ಮಂದರ ಪರ್ವತದ ತುದಿಯಲ್ಲಿ ಆ ಜಿನಶಿಶುವನ್ನು ಇಟ್ಟು ಅದಕ್ಕೆ ಅಭಿಷೇಕ ಮಾಡಿ ಸ್ನಾನ ಮಾಡ್ತಾರೆ. ಅದು ಹೇಗೆ, ಅದಕ್ಕೊಂದು ಸುಂದರವಾದ ದೃಶ್ಯ ಎಲ್ಲ ವರ್ಣಿಸ್ತಾರೆ ಕವಿ. ಇದು 2ನೇ ಕಲ್ಯಾಣ. ಆಮೇಲೆ ಆ ಮಗುವಿಗೆ ನಾಮಕರಣ ಮಾಡ್ತಾರೆ. ಶಾಂತಿನಾಥ, ಅವನು ಹುಟ್ಟಿದ್ರಿಂದ ರಾಜ್ಯದಲ್ಲೆಲ್ಲ ಶಾಂತಿ ಸುಭಿಕ್ಷ ಉಂಟಾದ್ದರಿಂದ ಶಾಂತಿನಾಥ ಅಂತ ಆತನಿಗೆ ನಾಮಕರಣವನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ಆತ ದೀಕ್ಷೆಗೆ ಹೋಗ್ತಕ್ಕಂಥದ್ದು, ಅದು ಮುಂದಕ್ಕೆ ಬರ್ತೇನೆ ಆ ಭಾಗ. ಅದಕ್ಕೆ ಮೊದಲು ಪೂರ್ವಭವದ ವರ್ಣನೆ ಬಂದಿತ್ತಲ್ಲ, ಆ ಪೂರ್ವಭವದ ವರ್ಣನೆಯಲ್ಲಿ ಒಂದು ಜ್ವಲನ ಜಟಿ ರಾಜ, ಅವನ ಮಗ ಅರ್ಕಕೀರ್ತಿ, ಆ ಅರ್ಕಕೀರ್ತಿಯ ವಿವಾಹದ ಪ್ರಸಂಗ ಬಹಳ ಚೆನ್ನಾಗಿ ತಂದಿದ್ದಾರೆ. ಪೊನ್ನನ ಕಾವ್ಯದಲ್ಲಿ ರಸವತ್ತಾದಂತಹ ಕೆಲವು ಭಾಗಗಳಿವೆ. ಅಂತಹ ನವರಸಗಳು ತುಂಬಿ ತುಳುಕುವ ಸುಂದರವಾದ ಭಾಗಗಳಲ್ಲಿ ಈ ವಿವಾಹದ ಪ್ರಸಂಗವು ಒಂದು. ಅರ್ಕಕೀರ್ತಿಯು ಆ ಜ್ಯೋತಿರ್ಮಾಲೆ ಅಥವಾ ಜ್ಯೋತಿಪ್ರಭೆಯ ಜೊತೆಯಲ್ಲಿ ವಿವಾಹವಾದದ್ದನ್ನು ಏನು ಮಾಡಿದ್ದಾನೆ, ಪೊನ್ನ ಇದನ್ನು ಕಾಳಿದಾಸ ಕವಿಯಿಂದ ತೆಗೆದುಕೊಂಡಿದ್ದಾನೆ. ಪೊನ್ನ ತನ್ನ ಕಾವ್ಯದಲ್ಲಿ ಶಾಂತಿ ಪುರಾಣದಲ್ಲಿ ಯಾವ ಕನ್ನಡ ಕವಿಯನ್ನು ಸ್ಮರಿಸೋದಿಲ್ಲ. ಅವನು ಕಾಳಿದಾಸನ್ನು ಸ್ಮರಿಸಿದ್ದಾನೆ ಮತ್ತು ಅಸಗನನ್ನು ಸ್ಮರಿಸಿದ್ದಾನೆ. ಆದರೆ ಅಸಗ ಕನ್ನಡ ಕಾವ್ಯವನ್ನು ಕೂಡ ಬರೆದಿದ್ದ. ಅವನು ಅಸಗನು ಸಂಸ್ಕೃತದಲ್ಲಿ 5-6 ಕಾವ್ಯಗಳನ್ನು ಬರೆದಿದ್ದ. ಅವುಗಳಲ್ಲಿ ಮಹಾವೀರ ತೀರ್ಥಂಕರನ ಕುರಿತಂತಹ ಸನ್ಮತಿ ಚರಿತೆಯು ಒಂದು, ಇನ್ನೊಂದು ಶಾಂತಿ ಪುರಾಣ. ಸಂಸ್ಕೃತದಲ್ಲಿ ಮೊಟ್ಟ ಮೊದಲು ಶಾಂತಿ ತೀರ್ಥಂಕರನ ಚರಿತೆಯನ್ನು ಬರೆದವನು ಅಸಗ ಕವಿ. ಅಸಗ ಕವಿ ಪನ್ನನಿಗಿಂತ 100 ವರ್ಷ ಹಿಂದೆ ಇದ್ದಂಥವನು. ಆ ಅಸಗ ಕವಿಯ ಪ್ರಭಾವ ಪನ್ನನ ಮೇಲಿದೆ. ಅಸಗ ಕವಿಯಿಂದ ಸಾಕಷ್ಟು ಸ್ವೀಕರಿಸಿದ್ದಾನೆ, ಕದ್ದಿದ್ದಾನೆ, ಕನ್ನಡಕ್ಕೆ ಅನುವಾದ ಮಾಡಿಕೊಂಡಿದ್ದಾನೆ. ಕಾಳಿದಾಸನಿಂದ ಸುಮಾರು 100 ಪದ್ಯಗಳನ್ನು ತೆಗೆದುಕೊಂಡು ಅದರಲ್ಲೂ ಇಂದುಮತಿ ಸ್ವಯಂವರ ಪ್ರಕರಣ ಬರ್ತದೆ. ರಘುವಂಶ ಮಹಾಕಾವ್ಯದಲ್ಲಿ ಕಾಳಿದಾಸ 2 ಮಹಾಕಾವ್ಯ, ರಘುವಂಶ ಮತ್ತು ಕುಮಾರ ಸಂಭವ. ಆ ರಘುವಂಶದಲ್ಲಿ ತಂದಿರುವ ವಿವಾಹದ ವರ್ಣನೆಯನ್ನು ಕನ್ನಡೀಕರಿಸಿಕೊಂಡ ಹಾಗೆ ಪನ್ನನು ಮಾಡಿದ್ದಾನೆ. ಆ ಭಾಗ ಒಂದು ಸುಂದರವಾದಂತಹ ಭಾಗ. ಇಷ್ಟಿದ್ರೂ ಕೂಡ ಅಸಗಂಗನ್ ಮತ್ತು ಕಾಳಿದಾಸಂಗಿಂತ 100 ಮಡಿ ನಾಮ್ ಮಿಗಿಲು ಅಂತ ಹೇಳ್ಕೊಳ್ತಾನೆ ಪೊನ್ನ. ಕಾಳಿದಾಸನಿಗಿಂತ 100 ಪಟ್ಟು ದೊಡ್ಡವನಂತೆ ಮತ್ತು ಈ ಅಸಗನಿಗಿಂತ 3 ಪಟ್ಟು ದೊಡ್ಡವನು ಅಂತ ಇರಲಿ, ಅಭಿಮಾನದಿಂದ ಹೇಳ್ಕೊಳ್ತಿದ್ದಾನೆ. ದೊಡ್ಡ ಕವಿಯೇ, ಆದರೆ ಅಷ್ಟು ಅವನು ಹೇಳ್ಕೊಳ್ಳೋಷ್ಟು ಕಾಳಿದಾಸನಿಗಿಂತ ಮಹತ್ವದ ಕವಿ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಬೇರೆ ವಿಷಯ, ಇಲ್ಲಿಗೆ ಪ್ರಸ್ತುತವಲ್ಲ. ಇನ್ನೊಂದು ಅಂತಂದರೆ ತ್ರಿಪುಷ್ಟ ಅನ್ನತಕ್ಕಂಥವನು. ತ್ರಿಪುಷ್ಟ ಈ ಕಾಲದ ಒಬ್ಬ ವಾಸುದೇವ ಆತ. ಅಂದರೆ ಜೈನರಾಯ 600 ಜನ ಮಹಾಪುರುಷರಲ್ಲಿ ನಾನು ಆಗಲೇ ಹೇಳಿದ್ದೇನೆ. 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು. ಶಾಂತಿನಾಥ ತೀರ್ಥಂಕರರ ಕಾಲದ ವಾಸುದೇವ ಅವನು ತ್ರಿಪುಷ್ಟ ಎನ್ನತಕ್ಕಂಥವನು. ಅವನು ಸಂಹಾರ ಮಾಡತಕ್ಕಂತಹ ಇನ್ನೊಬ್ಬ ಪ್ರತಿನಾಯಕ, ಪ್ರತಿನಾರಾಯಣ, ಪ್ರತಿವಾಸುದೇವ, ಅವನು ಅಶ್ವಗ್ರೀವ ಅಂತ. ಅವನಿಗೆ ತನ್ನ ಚಕ್ರರತ್ನವನ್ನು ಪ್ರಯೋಗಿಸಿ ಆತನನ್ನು ಸಂಹಾರ ಮಾಡ್ತಾನೆ. ಹೇಗೆ ಕೃಷ್ಣನು ಚಕ್ರರತ್ನವನ್ನು ಪ್ರಯೋಗಿಸಿ ಶಿಶುಪಾಲನ ವಧೆ ಮಾಡಿದನೋ ಹಾಗೆ ತ್ರಿಪುಷ್ಟನ ಕತೆ, ಅಶ್ವಗ್ರೀವ ಇವರಿಬ್ಬರ ಯುದ್ಧ, ಈ ವರ್ಣನೆಯನ್ನು ವಿಸ್ತಾರವಾಗಿ ಪೊನ್ನ ಮಾಡಿದ್ದಾನೆ. ಆಮೇಲೆ ಇನ್ನೂ 1-2-3 ಕಥೆಗಳನ್ನು ತಂದಿದ್ದಾನೆ. ಅದು ಜನಪದ ಕಥೆಗಳು ಅಂತ ಹೇಳ ಹಾಗೆ ಇವನಿಗಿದ್ದ ಜಾನಪದೀಯ ಜ್ಞಾನ, ಒಂದು ದೇಸಿ ಗುಣ, ತನ್ನ ಸಮಕಾಲೀನ ಸಮಾಜದ ಸಂಗತಿಗಳನ್ನು ಗರ್ಭೀಕರಿಸುವ ದಿಕ್ಕಿನಲ್ಲಿ ಪೊನ್ನನು ಮಾಡಿರುವ ಪ್ರಯತ್ನಗಳಲ್ಲಿ ಪ್ರಮುಖವಾದದ್ದು ಮತ್ತೊಂದು ಯಾವುದು ಎಂದರೆ, ಅದು ಒಂದೆರಡು ತಾನೇ ಇದ್ದ ಕಾಲದಲ್ಲಿ ಜನರಲ್ಲಿ ರೂಢಿಯಾಗಿದ್ದಂತಹ 1-2-3 ಕಥೆಗಳನ್ನು ಈತ ಪ್ರಥಮ ಬಾರಿಗೆ ಮಹಾಕಾವ್ಯದಲ್ಲಿ ಅಳವಡಿಸಿಕೊಂಡಿದ್ದಾನೆ. ಅದರಲ್ಲಿ ಒಂದು ಅಂದರೆ ಮುಂಡಕೌಶಿಕನ ಕತೆ. ಮುಂಡಕೌಶಿಕ ಎನ್ನತಕ್ಕಂಥವನು ಒಬ್ಬ ಬ್ರಾಹ್ಮಣ ಬಾಲಕ. ಅವರ ತಂದೆ ತಾಯಿಗಳು ಮಕ್ಕಳಿಲ್ಲದೆ ಇದ್ದ ಬೇರೆ ಬೇರೆ ದೇವರಿಗೆ ಹರಕೆಯನ್ನು ಹೊತ್ತು ಭಾಳ ದಾನಗಳನ್ನೆಲ್ಲ ಮಾಡಿ
ವ್ರತಗಳನ್ನು ಮಾಡಿ ನೋಂಪಿಗಳನ್ನು ಆಚರಿಸಿ ಒಬ್ಬ ಮಗನನ್ನು ಪಡೆಯುತ್ತಾರೆ. ಒಬ್ಬನೇ ಮಗ ಆತ ಇದ್ದಿದ್ದು. ಆ ಮಗನಿಗೆ ಏನಾಗುತ್ತೆ, ಆ ಕಾಲದಲ್ಲಿ ಒಬ್ಬ ರಾಕ್ಷಸ ಇದ್ದ, ಕುಂಭರಕ್ಕಸ ಅಂತ. ಊರಿಗೆಲ್ಲ ದಾಳಿ ಮಾಡಿ ದನಗಳನ್ನ ಎಲ್ಲ ತಿಂತಾಯಿದ್ದ. ಅದಕ್ಕೋಸ್ಕರ ಊರಿನವರು ಸೇರಿಕೊಂಡು ಹೇಳಿದರು ಅವನಿಗೆ, ಅಪ್ಪ ನೀನು ಊರಾಚೆ ಗವಿಯಲ್ಲಿ ಇರು, ನೀನು ಒಂದು ಕಡೆ, ನಾವು ಪ್ರತಿ ದಿವಸ ನಿನಗೆ ಆಹಾರಕ್ಕೋಸ್ಕರ ಆಹಾರಗಳನ್ನು ಒಬ್ಬ ಮನೆಯಿಂದ ಒಬ್ಬ ಮನುಷ್ಯನನ್ನು ನಿನಗೆ ಕಳಿಸ್ಕೊಡ್ತೀವಿ ಅಂತ ಒಂದು ಒಪ್ಪಂದ, ಒಡಂಬಡಿಕೆ ಆಗಿತ್ತು. ಅದು ಈ ಬ್ರಾಹ್ಮಣನ ಮಗನನ್ನು ಪಡೆದಂಥ ಬ್ರಾಹ್ಮಣ ಕುಟುಂಬ ಇತ್ತಲ್ಲ, ಆ ಸರದಿ ಆವತ್ತು ಇವನ ಮನೆಗೆ ಬಂದುತ್ತೆ. ಅದರಿಂದ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಇವರು, ಆ ಮಗನ ಕರ್ಕೊಂಡು ಹೋಗಿ ಒಂದು ಗವಿಯಲ್ಲಿ ಬಚ್ಚಿಟ್ಬಿಡ್ತಾರೆ. ಗವಿಯಲ್ಲಿ ಬಚ್ಚಿಟ್ರೆ ಅವನ ಮುಂಡಕೋಶನ್ಗೆ ಆ ಗಳಿಗೆ ತಪ್ಪಿಸ್ಕೊಂಡು ಬಿಟ್ಟರೆ ಆಮೇಲೆ ಬಚಾವಾಗ್ಬೋದು ಅಂತ ತಿಳ್ಕೊಂಡು ಆ ರೀತಿ ಮಾಡಿದರೆ ಆಯಿತು. ಆ ಗಳಿಗೆ ತಪ್ಪೋಯಿತು. ಈಗ ಮಗನನ್ನು ಗವಿಯಿಂದ ಈಚೆ ತೆಗೆಯೋಣ ಅಂತ ಹೋದರೆ ಏನಾಯಿತು, ಆ ಗವಿಯೊಳಗೊಂದು ಹೆಬ್ಬಾವಿತ್ತು. ಆ ಹೆಬ್ಬಾವು ಇವರು ಗವಿಯೊಳಗೆ ಮಗನನ್ನು ಬಿಟ್ಟಿದ್ದಾರಲ್ಲ ಅವನ್ನ ತಿಂದು ಹಾಕ್ಬಿಟ್ಟಿತ್ತು. ಇವರು ಹೋಗಿ ನೋಡಿದರೆ ಮಗನ ಶವ ಇವರಿಗೆ ಸಿಗಾಗತ್ತೆ. ಪಾಠ ಏನಂದರೆ, ಮರಣ ನಿಶ್ಚಯ ಆದ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಕಾಲಹರಣ ಮಾಡಬಹುದೇ ಹೊರತು ಯಮನಿಂದ ಪ್ರಾಣ ಹರಣ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನೀತಿಯನ್ನು ಹೇಳೋದಕ್ಕೆ ಆ ಕಥೆಯನ್ನು ತಂದಿದ್ದಾರೆ ಪದ್ಮಕವಿ ಶಾಂತಿ ಪುರಾಣದಲ್ಲಿ. ಇಂತಹದೇ ಇನ್ನೂ ಸ್ವಾರಸ್ಯವಾದ ಕತೆ ಒಂದಿದೆ. ಅದು ಇವತ್ತಿಗೂ ಹಳ್ಳಿಗಳಲ್ಲಿ ಮಾರಮ್ಮನ ಜಾತ್ರೆ ಅಂತ ನಾವು ಮಾಡ್ತೇವೆ. ಮಾರಮ್ಮನ ಜಾತ್ರೆ ಬಂದರೆ ಕೋಣನನ್ನು ಬಲಿ ಕೊಡ್ತಕ್ಕಂಥದ್ದು. ಆ ಕೋಣ ಯಾರು, ಆ ಮಾರಮ್ಮ ಯಾಕೆ, ಆ ಮಾರಮ್ಮ ಮದುವೆ ಆಗಿದ್ದಂತ ಅದೆಲ್ಲ ಈ ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿರೋ, ಹಳ್ಳಿ ಹುಡುಗನಿಗೂ ತಿಳಿದಿರ್ತಕ್ಕಂಥ ಮಾರಮ್ಮನ ಕತೆ ಇದು. ಮಾರಮ್ಮನ ಜಾತ್ರೆ ಬಂತು ಅಂತಂದರೆ ಆ ಊರಿನಲ್ಲಿ ಒಂದು ದೊಡ್ಡ ಕೋಣ ಅಂತ ಮಾರಮ್ಮನಿಗೆ ಬಿಟ್ಟಿರ್ತಾರಲ್ಲ, ಅದರ ಸಂಹಾರ ಅದೆಲ್ಲ ಆಗುತ್ತೆ. ಈ ಮಾರಮ್ಮನ ಕತೆಗೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ಸಿಗೋದು ಪೊನ್ನನ ಶಾಂತಿ ಪುರಾಣದಲ್ಲಿ. ಆದರೆ ಪೊನ್ನನ ಶಾಂತಿ ಪುರಾಣದಲ್ಲಿ ಇವತ್ತು ಯಾವ ಕಥೆ ಇದೆಯೋ ಈ ರೂಪದಲ್ಲಲ್ಲ, ಅದರ ಬೀಜ ರೂಪದಲ್ಲಿ, ಮೊಳಕೆಯ ರೂಪದಲ್ಲಿ ಇದೆ ಮತ್ತು ಅಹಿಂಸಾ ರೂಪದಲ್ಲಿ ಇದು. ಶಾಂತಿ ಪುರಾಣ ಜೈನ ಪುರಾಣದಲ್ಲಿ ತರಬೇಕಲ್ಲ. ಅಲ್ಲಿ ಏನಾಗಿರುತ್ತೆ ಅಂತಂದರೆ, ಒಬ್ಬ ಕಪಿಲ ಅಂತ ಹುಡುಗ, ಅವರು ಕಪಿಲನ ಕತೆ ಅಂತ ಶಾಂತಿ ಪುರಾಣದಲ್ಲಿ ಪ್ರಸಿದ್ಧವಾದ ಕತೆ ಅದು. ಒಬ್ಬ ಬ್ರಾಹ್ಮಣ, ಆತ ಶಿಷ್ಯರಿಗೆ ಬೋಧಿಸ್ತಕ್ಕಂಥ ಗುರು ಅವನು ಇದ್ದರೆ, ಅವನು ದಾಸಿಯ ಜೊತೆಯಲ್ಲಿ ಸಂಬಂಧವನ್ನೆಲ್ಲ ಬಿಡೋದು. ದಾಸಿಯ ಮಗನೂ ಒಬ್ಬನು ಹುಟ್ಟಿರ್ತಾನೆ, ಆದರೆ ಅವನಿಗೆ ಪಾಠ ಹೇಳ್ಕೊಡೋದಿಲ್ಲ. ಅವನು ದಾಸಿಯ ಮಗ ದೂರ ಇರಬೇಕು, ಮನೆಯಿಂದ ಆಚೆ ಇರಬೇಕು. ಬೇರೆ ತನ್ನ ಬ್ರಾಹ್ಮಣ ಹುಟ್ಟುಗಳು ಶಿಷ್ಯರಿಗೆ ಪಾಠ ಹೇಳ್ತಾರೆ ದಿವಸ. ವೇದ, ಉಪನಿಷತ್ತು, ಅರಣ್ಯಕ, ಬ್ರಾಹ್ಮಣ ಇವೆಲ್ಲ ಪಾಠ ಹೇಳ್ತಿರ್ತಾನಲ್ಲ, ಮಂತ್ರಿಗಳನ್ನು ಬೋಧಿಸ್ತಾ ಇರ್ತಾನೆ. ಈ ಹುಡುಗ ದಾಸಿ ಮಗ, ಅವನ ಹೆಸರು ಕಪಿಲ ಅಂತ. ಅವನು ಏಕಸಂಧಿಗ್ರಾಹಿ. ಒಂದು ಸಾರಿ ಹೇಳಿದರೆ ಅವನು ಗ್ರಹಿಸ್ಕೊಳ್ಳೋ ಶಕ್ತಿ ಇದ್ದವನು. ಅವನು ಕದ್ದು ಕೇಳಿ 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 ಅದರಲ್ಲಿ ಪಾರಂಗತನಾಗ್ಬಿಡ್ತಾನೆ. ಈ ಬ್ರಾಹ್ಮಣ ಪಾಠ ಹೇಳ್ಕೊಡ್ತಾ ಇದ್ದ ಎಷ್ಟೋ ಹುಡುಗರಿಗೆ ದೊಡ್ಡ ಶಿಖಾಮಣಿಗಳಾಗಿದ್ದರು. ಆದರೆ ಇವನು ಬುದ್ಧಿವಂತ ಆಗಿದ್ದ. ಆಮೇಲೆ ಮೆಚ್ಚಿ ಅವನು ಇನ್ನೊಬ್ಬ ಬ್ರಾಹ್ಮಣ ತಿಳ್ಕೊಂಡು ತನ್ನ ಮಗಳು ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಈ ಕಪಿಲ ಜನವಾರ ಎಲ್ಲ ಯಜ್ಞೋಪತವನ್ನು ಹಾಕ್ಕೊಂಡು, ಯಜ್ಞೋಪವೀತ ಮಂತ್ರಗಳೆಲ್ಲ ಹೇಳ್ಕೊಂಡು ಬೇರೆಯವರಿಗೆಲ್ಲನೂ ಸಹಾಯ ಮಾಡ್ತಾ ಇದ್ನಲ್ಲ, ಅವನ ವರ್ತನೆ, ಅವನ ಆಹಾರದ ರೀತಿ ನೀತಿ, ಅವನ ಬಟ್ಟೆ ಹಾಕ್ಕೊಳ್ಳೋದು, ಉಚ್ಚಾರ, ಇದನ್ನೆಲ್ಲ ಕಂಡು ಸತ್ಯಭಾಮೆಗೆ ಅನುಮಾನ ಆಗುತ್ತೆ. ಒಂದು ಸಾರ್ತಿ ಆಕೆಯ ನಂಟ ತಂದೆ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಊಟೋಪಚಾರಗಳನ್ನ ಮಾಡಿಕೊಂಡು, ಏನು ಈ ಹುಡುಗನ ವಿಚಾರ ಅಂತ ಕೇಳಿದಾಗ ಅವರು ತಿಳಿಸ್ತಾನೆ, ಅವನು ದಾಸಿ ಪುತ್ರ ಅವನು ಅಂತಂದ್ಬಿಟ್ಟು. ಸತ್ಯಭಾಮೆಗೆ ತುಂಬ ಕ್ರೋಧ ಬರುತ್ತೆ. ಆಗ ರಾಜನಾಗಿದ್ದಂತಹ ಶ್ರೀಶೈಣ ರಾಜನಿಗೆ ದೂರು, ದೊರೆ ತನಕ ದೂರು ಅಂತಿದೆಯಲ್ಲ, ಹೋಗಿ ರಾಜನ ಹತ್ರ ದೂರು ಹೇಳ್ತಾನೆ, ಇವನು ವಂಚಕ, ನಯವಂಚಕ, ನನ್ನನ್ನು ಹಾಳು ಮಾಡಿದ್ದಾನೆ, ನನ್ನ ಬದುಕನ್ನು ಮಾಡಿ, ಅವನು ಬ್ರಾಹ್ಮಣನಲ್ಲ, ನನ್ನನ್ನು ವಿವಾಹವಾಗಿ ಈ ಥರ ನಮ್ಮ ಕುಲದಿಂದ ರೀತಿಯಲ್ಲಿ ಅಪಮಾನ ಮಾಡಿದ್ದಾನೆ ಅಂತೆಲ್ಲ ದೂರು ಹೇಳಿದಾಗ ರಾಜ ಆ ಕಪಿಲನನ್ನು ಕರೆದು ದೇಶಭ್ರಷ್ಟನನ್ನಾಗಿ ಅವನು ಓಡಿಸಿ
ಏನು ಮಾಡ್ತಾನೆ ಮುಂದೆ ಅಂದರೆ ಸತ್ಯಭಾಮೆಯನ್ನು ತನ್ನ ಅಂತಃಪುರಕ್ಕೆ ಸೇರಿಸ್ಕೊಳ್ತಾನೆ. ನೋಡಿ, ಸತ್ಯಭಾಮೆ ಅವನ ಅಂತಃಪುರದ ರಾಣಿಗಳ ಜೊತೆಯಲ್ಲಿ ಇವಳು ಇದ್ದು ಬಿಟ್ಟಿರ್ತಾಳೆ. ಈ ಪಾತ್ರದಲ್ಲಿರುವ ಈ ವೈದ್ಯರಶ್ಯವನ್ನು ವಿವರಿಸಿ ಹೇಳಕ್ಕೆ ಹೋಗಲ್ಲ ಕವಿ ಪೊನ್ನ. ಅಂದರೆ ಆಕೆ ಇಲ್ಲಿ ಇವನನ್ನು ಕಪಿಲನನ್ನು ಬಿಟ್ಟವಳು ಶುಚಿಯಾಗಿ ಇರದೇನೆ ಆ ರಾಜನ ಜೊತೆಯಲ್ಲಿಯೂ ಕೂಡ ತನ್ನ ಸಂಭೋಗ ಸುಖವನ್ನು ಪಡ್ಕೊಂಡ್ಳು ಅನ್ನೋದನ್ನು ಭಾಳ ಸೂಕ್ಷ್ಮದಲ್ಲಿ ಪ್ರಸ್ತಾಪಿಸ್ತಾನೆ. ಆದರೆ ನಮಗೆ ಮುಖ್ಯ ಏನು ಅಂದರೆ ಈ ರೀತಿ ಈ ಕತೆ ಇಲ್ಲಿ ಕುಡಿ ಇಟ್ಟು ಮೊಳಕೆ ಹಿಡಿದು ಚಿಗುರಿ ದಾಂಗುಡಿ ಇಟ್ಟು ಕನ್ನಡ ನಾಡಿನ ಒಬ್ಬ ದೊಡ್ಡ ಜನಪದ ಕಥೆಯಾಗಿ ಬೆಳೆದು ಮಾರಮ್ಮನ ಕಥೆಯಾಗಿ ಇವತ್ತು ಜೀವಂತವಾಗಿದೆ ಅನ್ನುವ ಈ ರೀತಿ ತೌಲನಿಕ ಅಧ್ಯಯನಕ್ಕೆ, ಕಂಪ್ಯಾರಿಟಿವ್ ಸ್ಟಡಿ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿ ಪೊನ್ನನ ಶಾಂತಿ ಪುರಾಣದ ತುಂಬ ಉಂಟು. ಪ್ರಾಣಿಗಳ ಚಿತ್ರಣ ಕೊಡ್ತಾನೆ, ಆನೆ ಮೊದಲಾದವುಗಳ ಚಿತ್ರಣ ಕೊಡ್ತಾನೆ, ಕಾಡಿನ ವರ್ಣನೆಯನ್ನು ಕೊಡ್ತಾನೆ. ಈ ರೀತಿ ಮತ್ತು ಗಿಡಮರಗಳ ಪಕ್ಷಿಗಳ ವಿಚಾರವನ್ನು ಪೊನ್ನ ದಾಖಲಿಸುವ ರೀತಿ ಮತ್ತು ಪಾತ್ರಗಳನ್ನು ಅಚ್ಚೊತ್ತಿ ನಿಲ್ಲಿಸುವ ಹಾಗೆ ವರ್ಣಿಸುವ ರೀತಿ ಮತ್ತು ನಾನಾ ಛಂದಸ್ಸಿನಲ್ಲಿ ಪದ್ಯಗಳನ್ನು ಕಂದ, ವೃತ್ತ, ರಗಳೆ, ತ್ರಿಪದಿ ಇವನ್ನೆಲ್ಲ ಪ್ರಯೋಗಿಸಿ ಆ ಶಾಂತಿ ಪುರಾಣವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ದಾನೆ. ಹೀಗಾಗಿ ಮೂರನೆಯ ಕಲ್ಯಾಣಕ್ಕೆ ಬರಬೇಕು. ತೀರ್ಥಂಕರರ ಜೀವಕ್ಕೆ ಸಂಭವಿಸ್ತಕ್ಕಂತಹ ನಡೆಯುವ ಪಂಚಕಲ್ಯಾಣಗಳಲ್ಲಿ 2 ಕಲ್ಯಾಣದ ಪ್ರಸ್ತಾಪ ಬಂತು. ಒಂದು ಗರ್ಭಾವತರಣ, ಇನ್ನೊಂದು ಜನ್ಮಾಭಿಷೇಕದ ವರ್ಣನೆ ಆಯಿತು. ಇನ್ನು ಮೂರನೆಯದೇನು ಅಂದರೆ ಪರಿನಿಷ್ಕ್ರಮಣ ಕಲ್ಯಾಣ. ಆ ರಾಜನಿಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವನಿಗೆ ವೈರಾಗ್ಯ ಪ್ರಾಪ್ತವಾಗ್ತದೆ. ಈಗ ಆದಿಪುರಾಣದಲ್ಲಿ ನೀಲಾಂಜನೇಯ ನೃತ್ಯದಲ್ಲಿ ಆ ನೀಲಾಂಜನೆ ಎನ್ನುವ ದೇವಕನ್ಯೆ ದೇವನರ್ತಕಿಗೆ ನೃತ್ಯ ಮಾಡ್ತಾ ಇರುವಾಗಲೇ ಆಯಸ್ಸು ಮುಗಿದು ಪ್ರಾಣ ನಿಷ್ಕ್ರಮಣ ಆದದ್ದು. ಅದನ್ನು ನೋಡಿ ಆದಿನಾಥ ತೀರ್ಥಂಕರ ದೀಕ್ಷೆಯನ್ನು ಪಡೆದ. ಇನ್ನು ಕೆಲವರಿಗೆ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇರುವಾಗ ಅವರಿಗೆ ನರೆಗೂದಲು, ಬಿಳಿ ಕೂದಲು ಬಂದದ್ದನ್ನು ಕಂಡು ಅವರಿಗೆ ವೈರಾಗ್ಯ ಪ್ರಾಪ್ತಿಯಾಗಿರೋದು ಬರುತ್ತೆ. ಕೆಲವರಿಗೆ ಒಳ್ಳೆ ಸುಂದರವಾದಂತಹ 7 ಬಣ್ಣದ ನಿಸರ್ಗದ ಮೋಡಗಳ ವಿನ್ಯಾಸವನ್ನು ನೋಡ್ತಾ ಇರುವಾಗ ನೋಡ್ತಾ ಇದ್ದಾಗೆ ಆ 7 ಬಣ್ಣಗಳು ಮರೆಯಾಗ್ತಕ್ಕಂಥದ್ದು, ಆ ಮೋಡ ಕರಗಿ ಹೋಗ್ತಕ್ಕಂಥ ನೋಡಿ, ಓ ಇಷ್ಟು ಸುಂದರವಾಗಿತ್ತು, ಒಂದು ಕ್ಷಣದಲ್ಲೇ ಅದು ಹೊರಟೋಯ್ತಲ್ಲ, ಜೀವನ ಇಷ್ಟೇ, ಸಂಸಾರ ಇಷ್ಟೇ ಅಂಥೇಳಿ ವೈರಾಗ್ಯ ಬಂದು ದೀಕ್ಷೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹಾಗೆ ಶಾಂತಿನಾಥನ ಒಂದು ನಿಷ್ಕ್ರಮಣ ಆಗುತ್ತೆ, ಅದು 3ನೇ ಕಲ್ಯಾಣ. ಆಮೇಲೆ ಆತ ಧರ್ಮಬೋಧನೆ ನಾಡಿನಲ್ಲಿ ಸಂಚರಿಸಿ ಧರ್ಮವಿಹಾರ ಎಲ್ಲ ಮಾಡಿ ಪರಿನಿಷ್ಕ್ರಮಣ ಕಲ್ಯಾಣ ಆಗುತ್ತೆ. ಕಡೆಗೆ ಮೋಕ್ಷ ಕಲ್ಯಾಣ 5ನೇ ಕಲ್ಯಾಣ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲೂ ಕೂಡ ಅಂದರೆ ಮೊದಲ 2 ಕಲ್ಯಾಣ ಕಾಲದಲ್ಲಿ ಬಂದ ಹಾಗೆ ದೇವೇಂದ್ರ ಮತ್ತು ಶಚಿಯರು ಬಂದು ಇಲ್ಲಿ ಪುನಃ ಇದರಲ್ಲಿ ಪಾಲುಗೊಂಡು ಸಂತೋಷಪಟ್ಟು ಆನಂದ ನೃತ್ಯವನ್ನು ಮಾಡಿ ಅವರು ನಿರ್ಗಮಿಸ್ತಾರೆ. ಇದು ಒಟ್ಟು ಶಾಂತಿ ಪುರಾಣದ 12 ಆಶ್ವಾಸಗಳ ಕತೆ. ಕಡೆಯಲ್ಲೂ ಮತ್ತು ಪ್ರಾರಂಭದಲ್ಲೂ ಅವನು ಹೇಳ್ತಾನೆ ಪೊನ್ನ, ನಾನು ಈ ಶಾಂತಿ ಪುರಾಣ ಕಾವ್ಯವನ್ನು ಮಲ್ಲಪ್ಪಯ್ಯ ಮತ್ತು ಪುನ್ನಮಯ್ಯರು ಆಶ್ರಯ ಕೊಟ್ಟು ನನ್ನಿಂದ ಹೇಳಿಸಿದರು. ಯಾಕೆ ನನ್ನಿಂದ ಹೇಳಿಸಿದರು ಅಂದರೆ ಅವರ ಮನೆತನದ ಗುರುವಾಗಿದ್ದಂತಹ ಜನಚಂದ್ರ ಮುನಿಗಳು ಕಾಲವಾದದ್ದರಿಂದ ಅವರಿಗೆ ಪರೋಕ್ಷ ವಿನಯಾರ್ಥವಾಗಿ ಶಾಸ್ತ್ರದಾನಕ್ಕೋಸ್ಕರ ಇದನ್ನು ನನ್ನಿಂದ ಹೇಳಿಸಿದರು. ಅದನ್ನು 1000 ಪ್ರತಿಗಳನ್ನು ಮಾಡಿಸಿದ್ದ ಪುನ್ನಮಯ್ಯ. ಇವತ್ತಿನ ಹಾಗೆ 1000 ಅಲ್ಲ, 1,00,000 ಪ್ರತಿಗಳನ್ನು ಯಂತ್ರ ಮಾಡಾಗುತ್ತೆ. ಆದರೆ ಹಿಂದೆ ಹಾಗಲ್ಲ, ಓಲೆಗರಿ ಮೇಲೆ ಕಬ್ಬಿಣದಿಂದ ಒಂದು ದಬ್ಬಳದ ಥರ ಇರೋದರಲ್ಲಿ ಬರಿಬೇಕು ಒಂದೊಂದು ಅಕ್ಷರಗಳನ್ನು ಕೂಡ. ಬಹಳ ಕಷ್ಟದ ಶ್ರಮದ ಒಂದು ವಿಧಾನದಿಂದ ಅದನ್ನು ಸಿದ್ಧಪಡಿಸಬೇಕಾಗತ್ತೆ. ಒಂದು ಪ್ರತಿ ಸಿದ್ಧ ಮಾಡಬೇಕಾದ್ರೆ 12 ಆಶ್ವಾಸದ ಒಂದು ಕಾವ್ಯ ಸಿದ್ಧವಾಗಬೇಕಾದ್ರೆ 1 ವಾರ ತೆಗೆದುಕೊಳ್ಳುತ್ತೆ ಅದನ್ನು. ಮತ್ತು ರಾತ್ರಿ ಹೊತ್ತು ಬರೆಯೋ ಹಾಗಿಲ್ಲ, ಹಗಲೊತ್ತೇ ಬರೀಬೇಕು, ಸೂರ್ಯನ ಬೆಳಕಿನಲ್ಲೇ ಬರೀಬೇಕು ಅದನ್ನು. ಆ ಥರ ಹಾಗೆಯೇ ಶಾಂತಿ ಪುರಾಣವನ್ನು 1000 ಪ್ರತಿಗಳನ್ನು ಮಾಡಿಸಿ ಮಲ್ಲಪ್ಪಯ್ಯ ಪುನ್ನಮಯ್ಯ ದಾನ ಮಾಡಿದ್ದರು. ಅವರು ನಿರ್ಗಮಿಸಿದ ಮೇಲೆ ಅವರ ಮಗಳು ಅತ್ತಿಮಬ್ಬೆ ಅವಳು ಪ್ರಾಯಕ್ಕೆ ಬಂದ ಕಾಲದಲ್ಲಿ ಶಾಂತಿ ಪುರಾಣದ ಪ್ರತಿಗಳೆಲ್ಲ ಮುಗಿದು ಹೋಗಿದ್ದಿರಲಿಲ್ಲ. ಆಗ ಅದರ 2ನೇ ಮುದ್ರಣವನ್ನು, ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳೋದಾದರೆ 2nd ಎಡಿಷನ್, ಒಂದು ಕನ್ನಡ ಮಹಾಕಾವ್ಯದ 2ನೇ ಎಡಿಷನ್ ತಂದಿದ್ದು ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಅತ್ತಿಮಬ್ಬೆ.
ಆಕೆ ತಂದಿದ್ದು ಈ ಶಾಂತಿ ಪುರಾಣ. ಪುನಃ ತನ್ನ ತಂದೆ ಮತ್ತು ಚಿಕ್ಕಪ್ಪ ಮಾಡಿಸಿದ ಶಾಂತಿ ಪುರಾಣದ ಆ ಕಾವ್ಯದ 1000 ಪ್ರತಿಗಳನ್ನು ಲಿಪಿಕಾರರಿಗೆ ಕರೆದು ಅವರ ಕೈಲಿ ಅವರಿಗೆಲ್ಲ ಸಂಭಾವನೆಯನ್ನು ಕೊಟ್ಟು ಮಾಡಿಸಿ ಅದನ್ನು ದಾನ ಮಾಡ್ತಾಳೆ. ಇದು ಒಂದು ಓಲೆಗರಿಯ ಹಸ್ತಪ್ರತಿಯಾಕೆ ದಾನ ಮಾಡಿಸಿದ್ದು ದೊರೆತಿದ್ದು ಅದರಲ್ಲಿ ಹೇಗೆ ಯಾಕೆ ಎನ್ನುವ ಈ ಎಲ್ಲ ವಿವರವನ್ನು ಅದರಲ್ಲಿ ತಿಳಿಸಿದೆ. ಅತ್ತಿಮಬ್ಬೆ ಪುನಃ ಇದನ್ನು ಮಾಡಿಸಿದಳು ಅನ್ನತಕ್ಕಂಥದ್ದು. ಪೊನ್ನ ಶಾಂತಿ ಪುರಾಣದ ವಸ್ತುವನ್ನು ಎಲ್ಲಿಂದ ಸ್ವೀಕರಿಸಿದ ಮೊದಲು ಅಂತಂದರೆ 2 ಮೂಲದಿಂದ ಸ್ವೀಕರಿಸಿದ. ಅವನಿಗೆ ನೇರ ಆಕರವಾಗಿದ್ದಿದ್ದು ಮಹಾಪುರಾಣ ಎನ್ನುವ ಸಂಸ್ಕೃತದ ಮಹಾಪುರಾಣ, ಜೈನ ಮಹಾಪುರಾಣ, 20,000 ಪದ್ಯಗಳ ಶ್ಲೋಕಗಳ ಮಹಾಕಾವ್ಯ ಅದು. ಅದರಲ್ಲಿ ಮೊದಲ 10,000ಕ್ಕೆ ಪೂರ್ವ ಪುರಾಣ ಅಂತಲೂ, ಎರಡನೆಯ 10,000 ಪದ್ಯಗಳ ಭಾಗಕ್ಕೆ ಉತ್ತರ ಪುರಾಣ ಅಂತ ಹೆಸರು. ಪೂರ್ವ ಪುರಾಣ ಮೊದಲ 10,000 ಪದ್ಯಗಳ ಆ ಭಾಗಕ್ಕೆ ಇರುವ ಇನ್ನೊಂದು ಹೆಸರು ಆದಿಪುರಾಣ ಅಂತ. ಯಾಕೆಂದರೆ ಅದರ 10,000 ಪದ್ಯಗಳಲ್ಲಿ ಇರುವುದು ಆದಿತೀರ್ಥಂಕರನ ಚರಿತ್ರೆ ಮಾತ್ರ, 24 ಜನ ತೀರ್ಥಂಕರರಲ್ಲಿ. ಉಳಿದ ಇನ್ನು 23 ಜನ ತೀರ್ಥಂಕರರ ಚರಿತೆ, ಅವರ ಜೀವನ ವಿವರ ಉತ್ತರ ಪುರಾಣದಲ್ಲಿ ಬರುತ್ತೆ. ಪೂರ್ವ ಪುರಾಣ ಅಥವಾ ಆದಿಪುರಾಣವನ್ನು ಜನಸೇನಾಚಾರ್ಯರು ರಚಿಸಿದರು. ಆ ಜನಸೇನಾಚಾರ್ಯರು ರಾಷ್ಟ್ರಕೂಟ ಚಕ್ರವರ್ತಿಯಾದ ಅಮೋಘವರ್ಷ ನೃಪತುಂಗನ ರಾಜಗುರುಗಳು. ಅಮೋಘವರ್ಷ ನೃಪತುಂಗನು ಅವನು ಬೆಳಗ್ಗೆ ಎದ್ದು ಮೊದಲು ತನ್ನ ಗುರುಗಳಾದಂಥ ಜನಸೇನಾಚಾರ್ಯರು ಯಾವ ದಿಕ್ಕಿನಲ್ಲಿ ಅವರ ಆಶ್ರಮ ಇದೆಯೋ ಆ ಕಡೆಗೆ ಮುಖ ಮಾಡಿ ತನ್ನ ಕಿರೀಟವನ್ನು ಪಕ್ಕಕ್ಕಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವತ್ತಿನ ದಿನಕ್ಕೆ ಅವನು ದೈನಂದಿನ ವ್ಯವಹಾರಕ್ಕೆ ತೊಡಗುತ್ತಾ ಇದ್ದ ಅಂತಹ ಆಚಾರ್ಯರಾಗಿದ್ದವರು. ಅದು ಆದಿಪುರಾಣ. ಉತ್ತರ ಪುರಾಣದಲ್ಲಿ ಗುಣಭದ್ರಾಚಾರ್ಯರು, ಜನಸೇನಾಚಾರ್ಯರ ಶಿಷ್ಯರಾದ ಗುಣಭದ್ರಾಚಾರ್ಯರು 10,000 ಶ್ಲೋಕ ಪ್ರಮಾಣ ರಚಿಸಿದ್ದಾರೆ. ಅದರಲ್ಲಿ ಶಾಂತಿ ತೀರ್ಥಂಕರನ ಚರಿತೆ ಕೆಲವೇ ಶ್ಲೋಕಗಳಿವೆ. ಅದನ್ನು ಕನ್ನಡಕ್ಕೆ ಪರಿವರ್ತಿಸಿಕೊಂಡು ಕಾವ್ಯವನ್ನು ಪೊನ್ನ ರಚಿಸ್ತಾನೆ. ಅದು ಪೊನ್ನನಿಗೆ ದೊರೆತ ಒಂದು ಆಕಾರ. ಇನ್ನೊಂದು ಅಂದರೆ ಸಂಸ್ಕೃತದಲ್ಲಿ ಪೊನ್ನನಿಗಿಂತ 100 ವರ್ಷ ಹಿಂದೆಯೇ ಆಗಿ ಹೋಗಿದ್ದಂತಹ ಕನ್ನಡದ ಕವಿಯೂ ಆಗಿರ್ತಕ್ಕಂತಹ ಅಸಗ ಕವಿ. ಆ ಅಸಗನು ಸಂಸ್ಕೃತದಲ್ಲಿ 5-6 ಕಾವ್ಯಗಳನ್ನು ರಚಿಸಿದ್ದ. ಅವುಗಳಲ್ಲಿ ಒಂದು ಶಾಂತಿ ಪುರಾಣ. ಅದು ಉಪಲಬ್ಧವಾಗಿದೆ, ಅಚ್ಚಾಗಿದೆ, ಈಗಲೂ ದೊರಕುತ್ತೆ. ಅದರ ಅನೇಕ ಪದ್ಯಗಳನ್ನು ಪೊನ್ನನು ತನ್ನ ಶಾಂತಿ ಪುರಾಣದಲ್ಲಿ ಅಳವಡಿಸಿಕೊಂಡಿರೋದರಿಂದ ಅವನಿಗೆ ಅಲ್ಲಿಂದನೂ ಪ್ರಭಾವಿತನಾಗಿ ಸ್ಫೂರ್ತಿಗೊಂಡಿದ್ದಾನೆ. ಮತ್ತು ಕಾಳಿದಾಸನ ಒಂದು ಮಹಾಕಾವ್ಯ, ಅದರಿಂದ ರಘುವಂಶ ಮಹಾಕಾವ್ಯದಿಂದ ಕೆಲವು ಪದ್ಯಗಳನ್ನು ಜ್ಯೋತಿಷ್ಪ್ರಭೆ ಅರ್ಕಕೀರ್ತಿ ಇವರ ವಿವಾಹದ ಸಂದರ್ಭದಲ್ಲಿ ಅಳವಡಿಸಿಕೊಂಡಿದ್ದ. ಆ ಕಾವ್ಯದಿಂದಲೂ ಕೂಡ ಸ್ಫೂರ್ತಿಗೊಂಡಿದ್ದಾನೆ. ಹೀಗೆ 2 ಮೂಲಗಳಿಂದ ವಸ್ತುವಿನ ಸ್ಫೂರ್ತಿಯ ವಿಚಾರವನ್ನು ಆತ ಅಳವಡಿಸಿಕೊಂಡು ಅದನ್ನು ತನ್ನ ಪ್ರತಿಭೆಯಿಂದ ಒಂದು ಸ್ವತಂತ್ರ ಕಾವ್ಯ ಎಂಬ ರೀತಿಯಲ್ಲಿ 12 ಆಶ್ವಾಸಗಳ ಶಾಂತಿ ಪುರಾಣವನ್ನು ಕನ್ನಡಕ್ಕೆ ಕೊಟ್ಟಿದ್ದಾನೆ. ಅದು ಪುರಾಣ ನಾಮ ಚೂಡಾಮಣಿ ಇದ್ದ ಹಾಗೆ ಪುರಾಣ ಚೂಡಾಮಣಿಯಾಗಿ ಕೀರ್ತಿಯನ್ನು ಗಳಿಸಿತ್ತು. ಪೊನ್ನನ ಪ್ರಭಾವ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕವಿಗಳ ಮೇಲೆ ಉಂಟಾಗಿದೆ. ಅವನನ್ನು ಸ್ತುತಿಸಿ ಅನೇಕ ಪದ್ಯಗಳು ಅನಂತರದ ಕವಿಗಳು ಸ್ತುತಿ ಮಾಡಿದ್ದಾರೆ, ಕೊಂಡಾಡಿದ್ದಾರೆ, ಹೊಗಳಿದ್ದಾರೆ, ಪ್ರಶಂಸೆ ಮಾಡಿದ್ದಾರೆ. ಅಂತಹ ಸುಮಾರು 36 ಪದ್ಯಗಳಿವೆ ಅವನನ್ನು ಅನಂತರದವರು ಸ್ತುತಿ ಮಾಡಿರ್ತಕ್ಕಂತಹ ಪದ್ಯಗಳು. ಪೊನ್ನನಾದ ಮೇಲೆ ಮೊಟ್ಟ ಮೊದಲು ಅವನನ್ನು ಸ್ತುತಿ ಮಾಡಿರ್ತಕ್ಕಂತಹ ಕವಿ ಎಂದರೆ ಪಂಪನ ಪರಮ ಶಿಷ್ಯನಾದ ಮತ್ತು 2ನೇ ಕವಿಚಕ್ರವರ್ತಿಯಾದಂತಹ ರನ್ನ. ಆ ರನ್ನನು ಹೇಳ್ತಾನೆ, ಗುರು ಜಿನಚಂದ್ರ ಮುನೀಂದ್ರರ ಪರೋಕ್ಷದೋಳ್ ತಮ್ಮು ತಿರುವರುಂ ಪೊನ್ನಿಗ ನಿಂ ಬರಯಿಸಿದರ್ ಸಕಳ ಉರ್ವಿಗೆ ಪರಯಿಸಿದರ್ ಸಲೆ ಪುರಾಣ ಚೂಡಾಮಣಿಯಂ. ಇದು ರನ್ನ ತನ್ನ ಅಜಿತ್ ಪುರಾಣದಲ್ಲಿ ರಚಿಸಿದ್ದಾನೆ. ಪೊನ್ನ ಶಾಂತಿ ಪುರಾಣವನ್ನು ಬರೆದದ್ದು 965ನೇ ಇಸ್ವಿಯಲ್ಲಿ. ರನ್ನ ಈ ಪೊನ್ನ ಕವಿಯ ಕೇವಲ 30-20 ವರ್ಷದ ಅಂತರದಲ್ಲಿದ್ದವನು. ಬಹುಶಃ ಎಳೆಯ ಹುಡುಗರಾಗಿದ್ದಾಗ ನೋಡಿರ್ಬೋದು. ಪೊನ್ನ 965ನೇ ಇಸ್ವಿಯಲ್ಲಿ ಶಾಂತಿ ಪುರಾಣವನ್ನು ಬರೆದ. ರನ್ನ 993ನೇ ಇಸ್ವಿಯಲ್ಲಿ ಅಜಿತ ತೀರ್ಥಂಕರ ಪುರಾಣವನ್ನು ಬರೆದ.
ಸ್ವಾರಸ್ಯ ಏನಂದರೆ, ಪೊನ್ನನಿಗೆ ಶಾಂತಿ ಪುರಾಣವನ್ನು ಯಾವ ದಾನಿಗಳು ಆಶ್ರಯ ಕೊಟ್ಟು ಬರೆಸಿದರೋ ಆ ಮಲ್ಲಪ್ಪಯ್ಯನ ಮಗಳೇ ಅತ್ತಿಮಬ್ಬೆ. ಆ ಅತ್ತಿಮಬ್ಬೆಯೇ ಪೊನ್ನನಿಗೆ ಅಜಿತ ಪುರಾಣವನ್ನು ಬರೆಯೋದಕ್ಕೆ ಆಶ್ರಯ ಕೊಟ್ಟಂಥವಳು. ನೋಡಿ ಈ ಚಾರಿತ್ರಿಕ ಸೋಜಿಗ ಹೇಗಿದೆ. ತಂದೆ ಆಶ್ರಯ ಕೊಟ್ಟ ಕವಿಯ ಕಾವ್ಯವನ್ನು ಮಗಳು ಮುಂದುವರಿಸಿ ಇನ್ನೊಬ್ಬ ಕವಿಗೂ ಆಶ್ರಯ ಕೊಟ್ಟು ಮತ್ತು ತಂದೆ ಬರೆಸಿದಂತಹ ಕಾವ್ಯದ ಹಸ್ತಪ್ರತಿಯನ್ನು ಪ್ರತಿ ಮಾಡಿ ಅದನ್ನು ಲೋಕಕ್ಕೆ ಅವಳು ಹಂಚುವ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಿದಂಥ ಸಂಗತಿಯು ನಮಗೆ ಗೊತ್ತಿದೆ. ಅದನ್ನು ಮುಂದುವರೆದು ಹೇಳ್ತಾರೆ, ಭ್ರಾಂತೇನ್ ಆದಿಪುರಾಣದ ಶಾಂತಿ ಪುರಾಣದ ಸಮಾನಮೆನೆ ಕೃತಿಯಂ ಕಲ್ಪಾಂತಸ್ಥಾಯಿಯನ್ ಆಶ್ರಿತ ಚಿಂತಾಮಣಿಗೆ ಅತ್ತಿಮಬ್ಬೆಗೆ ಅಳ್ತಿಯೇ ಪೇಳ್ವೆಂ. ಶಾಂತಿ ಪುರಾಣ ಹೇಗೆ ಆಕಲ್ಪಾಂತ ಸ್ಥಾಯಿಯಾಗಿ, ಅಂದರೆ ಕಲ್ಪವೃಕ್ಷ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರತಕ್ಕಂತಹ, ಅಂದರೆ ದೀರ್ಘಕಾಲ ಇರತಕ್ಕಂತಹ ಕೃತಿಯಾಗಿತ್ತು, ಹಾಗೆ ನಾನು ಬರೆದ ಅಜಿತ ಪುರಾಣವು ಹಾಗೇ ಪ್ರಸಿದ್ಧಿ ಆಗಿದೆ ಅಂತ ಇವನು ಕೊಂಡಾಡ್ತಾನೆ. ಅನೇಕ ಪದ್ಯಗಳಲ್ಲಿ ರನ್ನನು ಸ್ತುತಿ ಮಾಡಿದ್ದಾನೆ. ಅದರಲ್ಲಿ ಇದು ತುಂಬ ಸುಂದರವಾದ, ಅಂದರೆ ಪ್ರಶಸ್ತವಾದ ಒಂದು ಪದ್ಯ ಇದು. ಪೊನ್ನಿಗನಿಂ ಅಲ್ಲಪನುಂ ಪೊನ್ನನುಂ ಅಳ್ತಿಯ ಪುರಾಣ ಚೂಡಾಮಣಿಯಂ ಮುನ್ನಂ ಪೇಳಿಸಿದಂತೆ ಗುಣೋನ್ನತ ಕವಿರತ್ನನಿಂದ ಇದಂ ಪೇಳಿಸಿದಳ್ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂದು ಹೀಗೆ ಅನೇಕ ಕವಿಗಳು ಪೊನ್ನನನ್ನು ಸ್ತುತಿ ಮಾಡಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಯಾರು ಜೈನ ಪುರಾಣಗಳನ್ನು ರಚಿಸಿದ್ದಾರೋ ಅಂತಹ ಎಲ್ಲ ಕವಿಗಳು ಪೊನ್ನನ ಶಾಂತಿ ಪುರಾಣವನ್ನು ಒಂದು ಆದರ್ಶವಾಗಿಟ್ಟುಕೊಂಡು ಅವನಿಗೆ ತಮ್ಮ ಭಕ್ತಿ ಕುಸುಮಾಂಜಲಿಯನ್ನು ಅರ್ಪಿಸಿ ನಮಸ್ಕಾರವನ್ನು ತಿಳಿಸಿ ತಮ್ಮ ಕಾವ್ಯವನ್ನು ಬೆಳೆಸಿದ್ದಾರೆ. ಹೀಗಾಗಿ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಪೊನ್ನನಿಗೆ ಒಂದು ವಿಶಿಷ್ಟವಾದ ಸ್ಥಾನ ಉಂಟು. ಕವಿಚಕ್ರವರ್ತಿ ಎನ್ನುವ ಕಾರಣಕ್ಕಾಗಿ ಮಾತ್ರ ಅಂತಲ್ಲ, ಬಹಳ 2 ಮಹತ್ವದ ಕಾವ್ಯಗಳನ್ನು ಕನ್ನಡ ಸಾಹಿತ್ಯದ ಭಂಡಾರಕ್ಕೆ ಆತ ಕೊಟ್ಟಿದ್ದಾನೆ ಅನ್ನುವ ಕಾರಣಕ್ಕಾಗಿ.